ಎಲ್ಲರಿಗೂ ನಮಸ್ಕಾರ. ಕ್ಷಮೆ ಇರಲಿ, ಶನಿವಾರ ನಾನು ಪೋಸ್ಟ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಕೆಲಸದ ಒತ್ತಡ ಹಾಗಾಗಿ. ಬಟ್ ಈ ವಾರ ಪೂರ್ತಿ ಸೋಮವಾರದಿಂದ ಶನಿವಾರದವರೆಗೂ ನಿಮ್ಮ ಮುಂದೆ ಹಂಪೆ ಕತೆ ಜೊತೆ ಹಾಜರಾಗ್ಬಿಡ್ತೀನಿ. ಇವತ್ತು ನೋಡಿ, ಈಗ ನಾನು ಓದ್ತಿರೋ ಈ ಪುಸ್ತಕಗಳು ಇದು ಕನ್ನಡ ಇದು ಪುಸ್ತಕ ಪ್ರಾಧಿಕಾರದಿಂದ, ಹಂಪಿ ಯೂನಿವರ್ಸಿಟಿಯಿಂದ ಬಂದಂಥವು, ಮತ್ತು ರಾಬರ್ಟ್ ಸೆವೆಲ್ ಬರೆದಂಥ ಪುಸ್ತಕ, ಇದನ್ನು ನೀವು ನೋಡ್ತಾ ಇದ್ದೀರಾ. ಇದಲ್ಲದೆ ಇನ್ನೊಂದು 8-10 ಬುಕ್ ತೊಗೊಂಬಂದಿದ್ದೀನಿ. ಅದನ್ನು ನಿಮಗೆ ಪರಿಚಯ ಮಾಡಿಸ್ತೀನಿ. ಮುಂಚೆ ಕೃಷ್ಣದೇವರಾಯರ ಮುಂಚೆ ಹೋಗೋದಕ್ಕೆ ಮುಂಚೆ ಇದು ನೋಡಿ, ಕೃಷ್ಣದೇವರಾಯರ ದಿನಚರಿ. ಕೃಷ್ಣದೇವರಾಯರ ದಿನಚರಿ ಬಹುಶಃ ನಿಮ್ಮ ಹತ್ರ ಇರ್ಬೋದು. ಕೃಷ್ಣದೇವರಾಯರು ಹೇಗೆ ಅವ್ರ ದಿನ ಕಳೀತಾ ಇದ್ರು, ಅವ್ರ ದಿನಚರಿ ಏನು ಅನ್ನೋವಂಥದ್ದನ್ನ ಈ ಪುಸ್ತಕ ಬಹಳ ಚೆನ್ನಾಗಿ ವಿವರಿಸುತ್ತೆ. ಈ ಪುಸ್ತಕದ ಪ್ರಧಾನ ಸಂಪಾದಕರು ಅಂತಂದ್ರೆ ಪ್ರೊಫೆಸರ್ ಎಂ ವಿ ಸೀತಾರಾಮಯ್ಯನವರು. ಪ್ರೊಫೆಸರ್ ಎಂ ವಿ ಸೀತಾರಾಮಯ್ಯ ಪ್ರಧಾನ ಸಂಪಾದಕರು. ಎಂ ವಿ ಸೀತಾರಾಮಯ್ಯನವರು ಅಂದ್ರೆ ಇವರೇ ನೋಡಿ, ಇಲ್ಲಿ ಕಾಣ್ತಾ ಇದಾರಲ್ಲ, ಇವರೇ ಎಂ ವಿ ಸೀತಾರಾಮಯ್ಯ. ರಾಘವ ಅನ್ನೋದು ಅವರ ಕಾವ್ಯನಾಮ. ಇವರು ಕವಿ ಸಹ. ಎಂ ವಿ ಸೀತಾರಾಮಯ್ಯನವರು. ರಾಘವ ಅವರ ಗೇಯ ಕವನಗಳು, ಇದು ಸಿಕ್ಕರೆ ನೀವು ಓದಿ, ತುಂಬ ಹಳೆಯ ಪುಸ್ತಕ. ಇವತ್ತು ಇದು ಕರ್ನಾಟಕ ಸರ್ಕಾರ ಕನ್ನಡ ಪುಸ್ತಕ ಪ್ರಾಧಿಕಾರದಲ್ಲಿ ಇದೆ ಈ ಪುಸ್ತಕ. ಸೊ ಇವರು ಎಂ ವಿ ಸೀತಾರಾಮಯ್ಯ ಪ್ರಧಾನ ಸಂಪಾದಕ. ಯಾಕೆ ನಾ ಇವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಗೊತ್ತಾ? ಇವ್ರ ಮನೆ ಎದುರುಗಡೆನೆ ನಾನು ಇದ್ದಿದ್ದು ಮೈಸೂರಲ್ಲಿ. ಎಂ ವಿ ಸೀತಾರಾಮಯ್ಯ ಅಂದರೆ ಮೈಸೂರು ಸೀತಾರಾಮಯ್ಯನವರು. ಇವ್ರು ನಮ್ಮ ಮನೆ ಎದುರುಗಡೆ ಇದ್ರು ಅನ್ನೋಕ್ಕೆ ನಾನು ಇವ್ರ ಮನೆ ಎದುರುಗಡೆ. ನಾವೆಲ್ಲ ಚಿಕ್ಕಂದಿನಿಂದ ಈ ಮಹಾತ್ಮನನ್ನ ನೋಡಿ ಬೆಳಬೇಕನ್ರಿ ನಾವು. ನೋಡ್ರಿ, ಇವ್ರು ಓಡಾಡ್ತಾ ಇದ್ರಲ್ಲ, ಧೂಳು ನನ್ನ ತಲೆ ಮೇಲೆ ಬಿದ್ದು 4 ಅಕ್ಷರ ನನ್ನೊಳಗು ಬಂದ್ಬಿಡ್ತು. ಹಂಗಾಗಿ ನಾನು ನಿಮ್ಗಿದೆಲ್ಲ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಇವ್ರ ಮೊಮ್ಮಕ್ಕಳೆಲ್ಲ ನನ್ನ ಸ್ನೇಹಿತರು. ಮೋಹನ್ ದಾಸ್, ರಘುರಾಮ್, ಇವರೆಲ್ಲ ನನ್ನ ಸ್ನೇಹಿತರು. ಇವ್ರ ಮೊಮ್ಮಕ್ಕಳು ಬಹಳ ಬುದ್ಧಿವಂತರು. ಆಯ್ತಾ? ಎಂ ವಿ ಸೀತಾರಾಮಯ್ಯನವರು. ಇವ್ರ ಮನೆ ಎದುರುಗಡೆ ನಾವು 3ನೇ ರಾಮಚಂದ್ರ ಅಗ್ರಹಾರ, ಮೈಸೂರು ದಕ್ಷಿಣ ಮೈಸೂರಿನ ಕಿಲ್ಲೆ ಮೊಹಲ್ಲಾದಲ್ಲಿ 3ನೇ ರಾಮಚಂದ್ರ ಅಗ್ರಹಾರದಲ್ಲಿ ಇವ್ರ ಮನೆ ಎದುರುಗಡೆ ನಮ್ಮ ಮನೆ. ಹಾಗಾಗಿ ಇವರು ಕೂತ್ಕೊಂಡು ಬರೀತಾ ಇದ್ರೆ, ಈ ಪುಣ್ಯಾತ್ಮ ಇಷ್ಟು ದೊಡ್ಡ ಮನುಷ್ಯ ಅಂತ ನಮ್ಗೆ ಗೊತ್ತಿರಲಿಲ್ಲ. ನಮ್ಗೆ ಆಗೇನಿದ್ರು ಗೋಲಿ, ಟಿಕ್ಕಿ, ಚಿನ್ನಿದಂಡು, ಲಗೋರಿ ನಮಗೆ ಹುಡುಗರದು. ಈಗ ಎಂಥ ಮನುಷ್ಯನ ಜೊತೆ ಬೆಳೆದ್ವಪ್ಪ ನಾವೆಲ್ಲ, ಎಂಥವ್ರ ಮನೇಲಿ ನಾವು ಓಡಾಡಿದ್ವಪ್ಪ ಅನ್ಸುತ್ತೆ ಅಲ್ವೇನ್ರಿ? ಈ ಕೃಷ್ಣದೇವರಾಯರ ದಿನಚರಿ ನಿಮ್ಗೆ ಹೇಳ್ತೀನಿ. ಇನ್ನೊಂದು ಪುಸ್ತಕ ಬಂದು ನಿಮಗೆ ನೋಡಿ, ಭಾರತದ ಸಮರ ಚರಿತ್ರೆ. ಇದು ನಿಮ್ಮಲ್ಲಿ ಯಾವ್ಯಾವ ಪುಸ್ತಕ ಇರಬೇಕು ಅನ್ನೋದಕ್ಕೆ ಇದೊಂದು. ಭಾರತದ ಸಮರ ಚರಿತ್ರೆ. ಇದು ಯದುನಾಥ್ ಸರ್ಕಾರ್, ಕನ್ನಡಕ್ಕೆ ದಿನೇಶ್ ನಾಯಕ್ ಬರೆದಿದ್ದಾರೆ. ಇದು ಕುವೆಂಪು ಭಾಷಾ ಭಾರತಿಯಿಂದ ಪ್ರಕಟಿತ. ಇದರಲ್ಲಿ ರಕ್ಕಸಗಿ ತಂಗಡಗಿ ಯುದ್ಧ ಹೇಗಾಯಿತು ಅಂತ ಟೆಕ್ನಿಕಲ್ ಆಗಿ ವಿವರಿಸಿದ್ದಾರೆ. ಈ ಪುಸ್ತಕನೂ ನಿಮಗೆ ನಾನು ಆ ರಕ್ಕಸಗಿ ತಂಗಡಗಿ ಯುದ್ಧ ಬಂದಾಗ ನಾನು ನಿಮ್ಗೆ ಹೇಳ್ತೀನಿ. ಆಯ್ತಾ? ಇದಾದ್ಮೇಲೆ ನೋಡಿ, ನಿಮಗೆ ಇದೊಂದು ಕೃಷ್ಣದೇವರಾಯರ ಆಯ್ದ ಲೇಖನ ಸಂಪುಟ. ಕೃಷ್ಣದೇವರಾಯರ ಬಗ್ಗೆ ವಿವಿಧ ಲೇಖಕರು ಬರೆದಿರತಕ್ಕಂಥ ಲೇಖನ ಸಂಪುಟ. ಇದರಲ್ಲೂ ಬಹಳ ಉಪಯುಕ್ತವಾದಂಥ ಮಾಹಿತಿಗಳಿದೆ. ಅದನ್ನು ನಿಮಗೆ ನಾನು ಹೇಳ್ತೀನಿ. ಇನ್ನೊಂದು ಪ್ರವಾಸಿ ಕಂಡ ವಿಜಯನಗರ, ವಿವೇಕ ರೈ ಸಾಹೇಬರು ಬರೆದಿರೋ ಅಂಥದ್ದು. ಈ ಪ್ರವಾಸಿಗಳು ಏನೇನು ಹೇಳಿದ್ರು ಅಂತ ನಾನು ನಿಮಗೆ ಬಂದ್ಯ ಹೇಳ್ತಾನೆ ಇರ್ತೀನಿ. ಇದನ್ನು ನಿಮಗೆ ಹೇಳ್ತೀನಿ. ಪ್ರವಾಸಿ ಕಂಡ ವಿಜಯನಗರ ಇದು ಬಹಳ ಮುಖ್ಯವಾದ ನೋಡ್ರಿ. ಇದು ವಿಜಯನಗರ ಕಾಲದ ಸೈನ್ಯ ವ್ಯವಸ್ಥೆ ಮತ್ತು ಯುದ್ಧ ನೀತಿ. ಇವರು ಪ್ರೊಫೆಸರ್ ಡಾಕ್ಟರ್ S.Y. ಸೋಮಶೇಖರ್, ನನ್ನ ಸ್ನೇಹಿತರು. ಹಂಪಿ ವಿಶ್ವವಿದ್ಯಾಲಯದಲ್ಲಿ ಹಂಪಿನಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ನನ್ನ ಸ್ನೇಹಿತರು, ಇವರು ಆತ್ಮೀಯರು. ಸರ್ ಸೋಮಶೇಖರ್ ಸರ್ ನಿಮ್ಗೊಂದು ಆತ್ಮೀಯ ನಮ್ಮನ್ನ. ಭಾಳ ಒಳ್ಳೆ ಪುಸ್ತಕ ಕಣ್ರಿ ಇದು. ಸೈನ್ಯ ವ್ಯವಸ್ಥೆ ಮತ್ತು ಯುದ್ಧ ನೀತಿ ಹೇಗಿತ್ತು ಅಂತ ಭಾಳ ಚೆನ್ನಾಗಿ ವಿವರಿಸಿದ್ದಾರೆ ವಿಜಯನಗರ ಕಾಲದಲ್ಲಿ. ಇದು ಬಹಳ ಮುಖ್ಯವಾದಂಥ ಪುಸ್ತಕ. ಇದನ್ನ ಮಧ್ಯ ನಾನು ನಿಮ್ಗೆ ರೆಫರೆನ್ಸ್ ತಗೋತೀನಿ. ಆಯ್ತಾ? ಇದು ಇನ್ನೊಂದು ಬಹಳ ಮುಖ್ಯವಾದ ಪುಸ್ತಕ. ವಿಜಯನಗರ ಕಾಲದ ಸಂಸ್ಕೃತಿ, ಬೇಟೆ, ಪಶುಪಾಲನೆ ಮತ್ತು ಕೃಷಿ. ಈ ಪುಸ್ತಕ ಏನು ಹೇಳುತ್ತಪ್ಪ ಅಂತಂದ್ರೆ ನೋಡಿ, ಈ ಎಲ್ಲ ಪುಸ್ತಕಗಳು ವಿಜಯನಗರ, ಅವತ್ತು ರಾಜ್ಯಾಡಳಿತ ನಡೆದ ಯುದ್ಧಗಳು, ಅದರ ವೈಭವವನ್ನು ವರ್ಣನೆ ಮಾಡಿದ್ರೆ, ಈ ಪುಸ್ತಕ ಅವತ್ತಿನ ಜನಸಾಮಾನ್ಯರ ವರ್ಣನೆಯನ್ನು ಮಾಡ್ತದೆ. ವಿಜಯನಗರ ಕಾಲದಲ್ಲಿ ನಿಮ್ಮಂತ ಜನ ಹೆಂಗಿದ್ರು ಅದನ್ನು ವರ್ಣನೆ ಮಾಡುತ್ತಿದ್ರು. ವಿಜಯನಗರ ಕಾಲದ ಸಂಸ್ಕೃತಿ ಬಹಳ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಇಲ್ಲೇ ಓದ್ಬಿಡ್ತೀನಿ ಒಂದೆರಡು, ಆಮೇಲೆ ಮುಂದಿನ ಪುಸ್ತಕಕ್ಕೆ ಹೋಗ್ತೀನಿ. ಕೃಷ್ಣದೇವರಾಯರ ದಿನಚರಿ ಮುಕ್ತ ಮಾಲ್ಯದ ಎಂಬ ಲೇಖನವನ್ನು ಡಾಕ್ಟರ್ ನಿರುಪಮ ಬರೆದಿದ್ದಾರೆ. ಅದರಲ್ಲಿ ಒಂದು ತಳವಾರರ ಒಂದು ಪ್ರಸಂಗ ಇದೆ. ಏನ್ ಪ್ರಸಂಗ ಅಂತಂದ್ರೆ, ರಾಜ ಯಾವ್ಯಾವ ಸಂದರ್ಭಗಳಲ್ಲಿ ಏನೇನು ಕೆಲಸ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ವಿವರಗಳಿವೆ. ರಾತ್ರಿ ಹೊತ್ತು ಕಾವಲು ಕಾಯುವ ತಳವಾರರ ಪ್ರಾಮಾಣಿಕತೆಯನ್ನು ಕುರಿತು ರಾಯನು ತನ್ನ ಕಾವ್ಯದಲ್ಲಿ ವಿನೋದವಾಗಿ ಹೇಳಿದ್ದಾನೆ. ಕೃಷ್ಣದೇವರಾಯ ಎಷ್ಟು ವರ್ಕೋಹಾಲಿಕ್ ಅಂದ್ರೆ, ಪ್ರತಿಯೊಬ್ಬರನ್ನು ತಾನೇ ಟೆಸ್ಟ್ ಮಾಡ್ತಾ ಇದ್ರು. ರಾಯರು ತಾವೇ ಎಲ್ಲಾನು ಪರೀಕ್ಷೆ ಮಾಡ್ತಾ ಇದ್ರು. ಪ್ರತಿಯೊಂದು ಕೆಲಸವನ್ನ ಒಂದೊಂದ್ಸಲಿ ರಾತ್ರಿ ಮಾರುವೇಷದಲ್ಲಿ ಟೆಸ್ಟ್ ಮಾಡ್ತಾ ಇದ್ರು. ಅವರ ಕಾಲದಲ್ಲಿ ವಿಜಯನಗರದಲ್ಲಿ ರಾತ್ರಿ ಹೊತ್ತಿನಲ್ಲಿ ಕಾವಲು ಕಾಯುತ್ತಾ ಕಾವಲುಗಾರರು ಯಾರಾದರೂ ಏನಾದರೂ ಬೀಳಿಸಿಕೊಂಡು ಹೋದರೆ ಅದನ್ನು ತೆಗೆದಿಟ್ಟು ಭದ್ರವಾಗಿ ಅದರ ಮಾಲೀಕರಿಗೆ ಒಪ್ಪಿಸ್ತಾ ಇದ್ರು. ರಾತ್ರಿ ಯಾರೋ ಓಡಾಡ್ತಾ ಇರ್ತಾರೆ, ಏನೋ ಬಿದ್ದೋಯ್ತು,
ಬೀಳ್ಸ್ಕೊಂಡು ಹೊರಟೋಗಿ ಗೊತ್ತಿರಲ್ಲ. ರಾತ್ರಿ ಕಾವಲು ಕಾಯೋ ತಲವಾರು ಇರ್ತಾರಲ್ಲ, ಅದನ್ನ ಎತ್ತಿಟ್ಕೊಂಡು ಅವರು ವಾಪಸ್ ತಲುಪಿಸ್ತಾ ಇದ್ರು ಬೆಳಗ್ಗೆ. ಹೌದಾ, ಅದು ಪ್ರಾಮಾಣಿಕತೆ. ಕಾನೂನು ಎಷ್ಟು ಬಿಗಿತ್ತು ಕೃಷ್ಣದೇವರಾಯರ ಕಾಲದಲ್ಲಿ ಅನ್ನೋದಕ್ಕೆ ಇದೊಂದು ನಿದರ್ಶನ ನೋಡ್ರಿ. ಆಯ್ತಾ, ರಾತ್ರಿ ಹೊತ್ತು ಚಿನ್ನಾಸಾನಿಯ ಮನೆಗೆ ಹೋಗುತ್ತಿದ್ದ ಕೃಷ್ಣದೇವರಾಯರು, ಚಿನ್ನಾಸಾನಿ ಚಿನ್ನಾದೇವಿ, ಚಿನ್ನಾದೇವಿಯಿಂದ ಇನ್ನೊಬ್ಬರು ಹೆಂಡತಿ ಅಲ್ವೇ, ಅವ್ರ ಮನೆಗೆ ಹೋಗ್ತಿದ್ದಂಥ ಕಾಲದಲ್ಲಿ ಕೃಷ್ಣದೇವರಾಯರು ಇದನ್ನೆಲ್ಲ ನೋಡ್ತಾ ಇದ್ರಂತೆ. ಅವ್ರು ಹೋಗ್ತಿದ್ರಲ್ಲ, ಈ ಮನೆಯಿಂದ ಆ ಮನೆಗೆ ಹೋಗ್ಬೇಕಾದ್ರೆ ದಾರಿಲಿ ಇವೆಲ್ಲ ಕಾಣ್ತಾ ಇರುತ್ತೆ ಅಂತ. ಇನ್ನೊಂದೇನು ಅಂತಂದ್ರೆ, ಇಲ್ಲಿನ ಬ್ರಾಹ್ಮಣರು ಬೆಳಗ್ಗಿನ ಜಾವದಲ್ಲಿ ಸ್ನಾನ ಮಾಡಿ ಕಾಲುವೆಯ ದಡದಲ್ಲಿ ಆಗಾಗ ವಸ್ತ್ರಗಳನ್ನ ಹಿಂಡಿ ಅಲ್ಲೇ ಹೊರಟೋಗ್ಬಿಡ್ತಿದ್ರು ಅಲ್ವೇನ್ರಿ. ಸ್ನಾನ ಮಾಡದಂಥ ಬ್ರಾಹ್ಮಣರು ಕಾಲುವೆಯಲ್ಲಿ ವಸ್ತ್ರನೆಲ್ಲ ಒಗೆದು ಹಿಂಡಿ ಒಣಗಾಕದ್ ಬಿಟ್ಬಿಟ್ಟು ಒಳ್ಳೆ ಹಿಂಡಲ್ಲ ಒಂದ್ ಕಡೆ ಇಟ್ಬಿಟ್ಟು ತಮ್ಮ ಟೈಮ್ ಆಯ್ತು ಅಂತಾನೆ ಓಡ್ಬಿಡೋರು. ಆ ವಸ್ತ್ರ ಮಡಿ ವಸ್ತ್ರ ಎಲ್ಲ ಅಲ್ಲೇ ಇರೋದು, ಆ ಹಿಂಡ್ದಂಗೆ ಹಂಗೆ ಇರೋದು. ಅವ್ರು ಒಣಗಾಕೋದು, ತಗೊಂಡೋಗಿ ತಮ್ಮ ಜೊತೆ ಹೋಗೋದು, ಎಲ್ಲ ಮರ್ತೋಗೋದು. ಅದನ್ನು ಎಲ್ಲ ಇವರು ಅವ್ರವ್ರಿಗೆ ತಲುಪಿಸ್ತಾ ಇದ್ರು ತಲವಾರರು ನೋಡ್ರಿ. ಎಷ್ಟು ಚೆನ್ನಾಗಿದೆ ಅಲ್ವೇನ್ರಿ. ಆಯ್ತಾ, ಇದೆಲ್ಲ ನೋಡಿ ಬಹಳ ಸೊಗಸಾಗಿದೆ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ನೋಡಿ, ರಾಯರ ಕಾಲದಲ್ಲಿ ರಸ್ತೆಯಲ್ಲಾಗಲಿ ಬಹಿರಂಗ ಸ್ಥಳದಲ್ಲಾಗಲಿ ಗಲಾಟೆ ಮಾಡುವವರನ್ನು ಕಠಿಣವಾಗಿ ಶಿಕ್ಷಿಸುತ್ತಿದ್ದರು. ಜನದಂಗಿರ್ಬೇಕು, ದನಗಳಂಗಲ್ಲ. ಜನರ ತರ ಬಿಹೇವ್ ಮಾಡಬೇಕು, ಲೈಕ್ ಎ ಜೆಂಟಲ್ಮನ್. ಬಿಹೇವ್ ಲೈಕ್ ಎ ಜೆಂಟಲ್ಮನ್ ಅನ್ನೋದೇ ಇತ್ತು 15th century 16th centuryನಲ್ಲಿ. ಯಾರು ಗಲಾಟೆ ಮಾಡೋದು, ಕುಡ್ಕೊಂಡು ವಾಲಾಡೋದು, ವಿಪರೀತವಾಗಿ ಗಲಾಟೆಗಳು ಮಾಡೋದು ಹಾಕೊಂಡು ಅಲ್ಲಲ್ಲಿ ರುಬ್ತಾ ಇದ್ರು. ನೋ ಎಕ್ಸ್ಕ್ಯೂಸ್. ಹಂಗಿಟ್ಟಿದ್ರು ಕೃಷ್ಣದೇವರಾಯರು ಅಂದ್ರೆ, ಹಂಗಿಟ್ಟಿದ್ರು. ಆಯ್ತಾ, ಇದರಿಂದ ಜನ ನಿರ್ಭಯರಾಗಿರ್ತಿದ್ರು. ಕಾಮನ್ ಪೀಪಲ್ ಬಹಳ ಆನಂದವಾಗಿರ್ತಾ ಇದ್ರು. ಯಾಕೆಂದ್ರೆ ಯಾರ್ದು ದೊಂಬಿ ಗಲಾಟೆ ಇಲ್ಲ, ಯಾರೋ ಹಿಡ್ಕೊಂಡ್ಬಿಡ್ತಾರೆ ಅನ್ನೋಂಗಿಲ್ಲ. ಗಲಾಟೆ ಮಾಡಿ ರೌಡಿಸಮು ಎಲ್ಲ ಮಟ್ಟಾಕ್ ಹೊಸ್ಕಾಕ್ಬಿಟ್ಟಿದ್ರು, ಕಂಟ್ರೋಲ್ ಹಂಗಿಟ್ಟಿದ್ರು. ಆಯ್ತಾ, ನಗರದ ತಳವಾರರು, ಕಾವಿಲಿನವರು ಸರಿಯಾಗಿ ಕೆಲಸ ಮಾಡುತ್ತಾರೋ ಇಲ್ಲವೋ ಎಂಬುದನ್ನು ಸ್ವತಃ ರಾಯರೇ ನೋಡಿಕೊಳ್ಳುತ್ತಿದ್ದರು. ಅವರೇ ನೋಡ್ಕೊತಾ ಇದ್ರು, ಕೃಷ್ಣದೇವರಾಯರೇ ನೋಡ್ಕೊತಾ ಇದ್ರು. ಹಂಗಾಗಿ ಅವರು ಬಿಗಿಯಾಗಿರ್ತಾ ಇದ್ರು, ಅವ್ರು ಬಿಗಿಯಾಗಿ ಕಾನೂನು ಬಿಗಿಯಾಗಿರ್ತಾ ಇತ್ತು, ಜನ ಎಲ್ಲ ಆರಾಮಾಗಿದ್ರು. ಅದು ಬಹಳ ಇಂಪಾರ್ಟೆಂಟ್. ಆಯ್ತಾ, ರಾತ್ರಿಯ ಹೊತ್ತಿನಲ್ಲಿ ರಾಯರು ಪ್ರಚ್ಛನ್ನ ವೇಷದಲ್ಲಿ ಇವರ ಚಲನವಲನಗಳನ್ನು ವೀಕ್ಷಿಸುತ್ತಿದ್ದರಂತೆ. ಅಂದ್ರೆ ಮಾರುವೇಷ ಹಾಕೊಂಡು ಇವರನ್ನು ಚಲನವಲನಗಳನ್ನು ವೀಕ್ಷಣೆ ಮಾಡ್ತಾ ಇದ್ರು. ದಿವಾನ್ ಖಾನೆಯಲ್ಲಿ ರಾತ್ರಿ ಹೊತ್ತಿನಲ್ಲಿ ನಗಾರಿ ಬಾರಿಸಿದೊಡನೆ ಬೀದಿಗಳಲ್ಲಿ ಜನರು ಓಡಾಡಬಾರದೆಂಬ ಶಾಸನವಿತ್ತು. ಇದು ಒಂದು ಬಹಳ ಇಂಪಾರ್ಟೆಂಟ್ ರೀ. ಇದು ದಿವಾನ್ ಖಾನೆ ಅಂತ ಇರುತ್ತೆ. ದಿವಾನ್ ಖಾನೆ ಅಂದ್ರೆ, ದಿವಾನ್ ಇಸ್ ಲೈಕ್ ಎ ಮಿನಿಸ್ಟರ್, ದಿವಾನ್ ಇಸ್ ಲೈಕ್ ಪ್ರೈಮ್ ಮಿನಿಸ್ಟರ್. ಸೈರನ್ ಕೂಗಿದ ತಕ್ಷಣ ಜನ ಎಲ್ಲ ಜನ ಎಲ್ಲ ಮನೆಗೆ ಹೊಟ್ಟೋಗ್ಬೇಕು. ಕಾಮನ್ ಪೀಪಲ್ ಏನಿದ್ದಾರೆ ಎಲ್ಲ ಮನೆಗೆ ಹೊಟ್ಟೋಗ್ಬೇಕು. ಎಷ್ಟೋ ಹೊತ್ತು ರಾತ್ರಿನಲ್ಲಿ 8, 9, 10 ಗಂಟೆನೋ, 8 ಗಂಟೆ 9 ಗಂಟೆ ಅನ್ಕೊಳ್ರಿ, 9 PM ಸೈರನ್ ಕೂಗಿದ ತಕ್ಷಣ ಜನ ಎಲ್ಲ ಒಳಗೊಟ್ಟೋಗ್ಬೇಕು. ಅವಾಗೆಲ್ಲ ನೈಟ್ ಏನ್ ಲೈಫ್ ಇರ್ಲಿಲ್ವಲ್ಲಮ್ಮ. ನಿನ್ಗೇನ್ ಕೆಲಸ ನೈಟಲ್ಲಿ? ನಿನ್ ಕೆಲಸ ಏನ್ರು ಬೆಳಗ್ಗೆ ಹೊಲ ಗದ್ದೆ ವರ್ತಕರೆ ಅದು ಇದು ವ್ಯಾಪಾರ ಎಲ್ಲ ಬೆಳಗಿನ ತಾನೆ. ನೈಟ್ ಏನ್ ಕೆಲಸ? ಏನೇ ಕೆಲಸ ಇದ್ರು 9 ಗಂಟೆದಾಗ ಮುಗಿಸ್ಬೇಕು. ನಿನ್ ಮನೆಗೆ ನೀನ್ ಒಯ್ತಾ ಇರ್ಬೇಕು ಸೈರನ್. ಯಾಕೆ ಸೈರನ್ ಮಾಡ್ತಾ ಇದ್ರು? ಜನ ಎಲ್ಲ ಅಫ್ಕೋರ್ಸ್ ಮಾಡ್ತಾ ಇದ್ರಲ್ಲ. ಜನ ಎಲ್ಲ 9 ಗಂಟೆ ಆದ ತಕ್ಷಣ ತಂಪಾಡಕ್ ತಾವು ಮನೆ ಒಳಗಡೆ ಹೋಗ್ತಾ ಇದ್ರಲ್ಲ. ಸೈರನ್ ಯಾಕೆ? ಸೈರನ್ ಯಾಕಪ್ಪ ಅಂದ್ರೆ ವೇಶ್ಯಾವಾಟಿಕೆ ಅನ್ನೋದು ಅತ್ಯಂತ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ದೇಶ ವಿದೇಶಗಳಿಂದ ಹೆಣ್ಣುಗಳು ಬರ್ತಾ ಇದ್ರು. ಅವರನ್ನ ಮೀಟ್ ಮಾಡಕ್ ಹೋಗ್ಬೇಕಲ್ಲಪ್ಪ, ವಿಟ ಪುರುಷರು ಅಂತ ಕರೆಯೋರು ಅವ್ರನ್ನ. ಯಾರ್ಯಾರು ಈ ಪ್ರಾಸ್ಟಿಟ್ಯೂಷನ್ಗೆ ಹೋಗ್ತಾರಲ್ಲ ಅವ್ರನ್ನೆಲ್ಲ ವಿಟ ಪುರುಷರು ಅಂತ ಕನ್ನಡದಲ್ಲಿ ಕರೀತಾರೆ. ಅವರೆಲ್ಲ ಅವ್ರು ಓಡಾಡ್ಬೇಕಲ್ಲ, ಅವರು ಡಿಸ್ಟರ್ಬ್ ಆಗ್ಬಾರ್ದು ಅಂತ ಕಾಮನ್ ಪೀಪಲ್ ಒಳಗೋಗ್ ನೀನು ಹೆಂಗೆ? ಅದು ರೀ ಲೈಫ್, ಅದಕ್ಕಲ್ರಿ ಲೈಫ್. ಹೆಂಗೆ ಹೋಗ್ತೀರಾ 16th century ಒಂದು ರೌಂಡ್ ನೋಡ್ಕೊಂಡ್ ಬರ್ತೀರಾ? 9 ಗಂಟೆಗೆ ಸೈರನ್ ಆದ ತಕ್ಷಣ ಎಲ್ಲ ಸೀಸ್. ಅವಾಗೇನಿದ್ರು ಪಾರ್ಟಿ ಮಾಡೋರು, ಅವ್ರ ಮನೆಗೆ ಹೋಗೋರು, ಡ್ಯಾನ್ಸ್ ಪಾರ್ಕ್ ಹೋಗೋರು, ನೈಟ್ ಲೈಫ್ ಎಂಜಾಯ್ ಮಾಡೋರು. ಒಂದೇ ವರ್ಡ್, ನೈಟ್ ಲೈಫ್ ಎಂಜಾಯ್ ಮಾಡೋರು 9 ಗಂಟೆ ಮೇಲೆ ಓಡಾಡ್ಬೇಕಿತ್ತು. ಏನು ಇಲ್ಲ ಕೆಲಸ, ಸುಮ್ಮನೆ ನೋಡ್ಕೊಂಬತ್ತೀನಿ ನಮ್ಮ ಪಕ್ಕದ ಮನೆಯವನು ಏನ್ ಮಾಡ್ಕೊ, ಅವೆಲ್ಲ ನಡೆಯಲ್ಲಮ್ಮ. ನಿಮ್ ಪಕ್ಕದ ಮನೆಯವ್ನು ಎಲ್ಲಾರ ಹೋಯ್ತಾನೆ, ನಿನಗೆ ಯಾಕೆ? ಮನೇಲಿರೋ ನೀನು. ನೋಡ್ರಿ, ಇದು ಕಣ್ರಿ ಕೃಷ್ಣದೇವರಾಯ ಯಾಕೆ ಬೇಕು ಅಂದ್ರೆ ಇದಕ್ಕೆ ಅಲ್ವೇನ್ರಿ. ನಮ್ಮ ಬೆಂಗಳೂರಲ್ಲಿ 1.25 ಕೋಟಿ ಜನನು ಬೀದಿಲೇ ಬಿದ್ದಿರ್ತಾವಲ್ರಿ. ಇವು ಮನೆಗೆ ಹೋಗಕ್ಕಿಲ್ಲಪ್ಪ ಅಲ್ವಾ? ಅಂದ್ರೆ ನನಗೆ ತಮಾಷೆಯಾಗಿ ಹೇಳಿರ್ಬೋದು, ಕಾನೂನು ಹೆಂಗಿತ್ತು, ಕೃಷ್ಣದೇವರಾಯರು ಹೆಂಗೆಲ್ಲ ಅರೇಂಜ್ಮೆಂಟ್ ಮಾಡಿ ಜನಗಳನ್ನು ಖುಷಿಯಾಗಿಡ್ತಾ ಇದ್ರು ಅಲ್ವೇನ್ರಿ. ಚಿಕ್ಕದೇವರಾಜ ಒಡೆಯನ ಕಾಲದಲ್ಲಿ ಮೈಸೂರು ಸಂಸ್ಥಾನದ 23% ಆಮದನಿ ಅಂದ್ರೆ ಆದಾಯ ವೇಶ್ಯಾವಾಟಿಕೆಯಿಂದ ಬರ್ತಾ ಇತ್ತು ಅಂತ ಇತಿಹಾಸಕಾರರು ಬರೆದಿದ್ದಾರೆ. 23% ಆಫ್ ದ ಸ್ಟೇಟ್ ಇನ್ಕಮ್ ಫ್ರಮ್ ದ ಪ್ರಾಸ್ಟಿಟ್ಯೂಷನ್ ಬಿಸ್ನೆಸ್.
ಬಹಳ ದೊಡ್ಡ ಉದ್ದಿಮೆ ಇತ್ತು ಆಗ. ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗಲೂ ಮೈಸೂರಲ್ಲಿ ವೇಶ್ಯಾವಾಟಿಕೆ ಗೃಹಗಳನ್ನು ನಾವು ನೋಡಿದ್ದೀವಿ. ಅದೊಂದೇ ದೊಡ್ಡ ಕತೆ. ನನ್ನ ಬಾಲ್ಯದ ಕತೆ ಹೇಳ್ಬೇಕಾದ್ರೆ ಇವೆಲ್ಲ ಸೇರಿಸ್ಕೊಂಡು ಹೇಳ್ತೀನಿ ನಿಮಗೆ. ಈ ಬೀದಿಗೆ ಹೋಗಂಗಿಲ್ಲ ನೀನು, ಈ ಬೀದಿಗೆ ಹೋಗಂಗಿಲ್ಲ ಅಂತ ಮನೇಲಿ ದೊಡ್ಡವ್ರು ಬೈಯೋರು. ಯಾಕೆಂದ್ರೆ ಅದು ಆ ಬೀದಿ ಅದೆಲ್ಲ ಇತ್ತು, ನಮ್ಮ ಕಾಲದಲ್ಲೂ ಇತ್ತು, ಮೈಸೂರು ಬೆಂಗಳೂರಲ್ಲೆಲ್ಲ ಇತ್ತು ಆಗ. ಈಗೆಲ್ಲ ಬಿಡ್ರಿ, ಹೋಯ್ತು ಈಗ ಇದೆಲ್ಲ, ಇವಾಗ ಹೋಯ್ತು. ಈಗಲೂ ಇದೆ, ಈಗ ನೆಕ್ಸ್ಟ್ ಲೆವೆಲಲ್ಲಿ ಇದೆ, ಇಲ್ಲ ಅಂತ ನಾನೇನು ಹೇಳ್ತಾ ಇಲ್ಲ, ಇದೆ. ಬಟ್ ಈಗ ಬೇರೆ ಬೇರೆ ಥರ ಇದೆ. ಅದ್ರ ಬಗ್ಗೆ ನಾವು ಜಾಸ್ತಿ ಈಗ ಡಿಸ್ಕಷನ್ ಮಾಡೋದು ಬೇಡ ಏನಿದೆ. ಬಟ್ ನೋಡಿ, ಕೃಷ್ಣದೇವರಾಯರು ನೋಡಿ, ಬಹುಶಃ ಇದರಿಂದ ವೇಶ್ಯಾಗ್ರಹಗಳಿಗೆ ಹೋಗುವ ಪ್ರೇಮಿಗಳಿಗೆ ಜನರಿಂದ ತೊಂದರೆಯಾಗಬಾರದೆಂದು ಈ ಶಾಸನ. ಅಲ್ವಾ? ಎಂತ ಬುಕ್ ಇದು? ಬಹಳ ಚೆನ್ನಾಗಿದೆ. ಈ ಬುಕ್ಕನ್ನು ಮುಂದಕ್ಕೆ ನಿಮ್ಗೆ ಹೇಳ್ತೀನಿ. ಇದೊಂದು ಸುಮ್ಮನೆ ನಿಮಗೆ ಏನೇನಿತ್ತು ಆಗ, ಹೇಗೆಲ್ಲ ಇತ್ತು ಅನ್ನುವಂಥದ್ದನ್ನ ನಿಮ್ಗೆ ಹೇಳಿದೆ. ಇನ್ನೊಂದು ಪುಸ್ತಕ, ಇವರು ಪುಣ್ಯಾತ್ಮ, ಡೊಮಿಂಗೋಸ್ ಪಿಯಾಸ್ ಕಂಡ ವಿಜಯನಗರ. ಈ ಡೊಮಿಂಗೋಸ್ ಪಿಯಾಸ್ ಅನ್ನೋನು ಪುಣ್ಯಾತ್ಮ. ಯಾಕೆ ಹೇಳಿ? ಕೃಷ್ಣದೇವರಾಯರನ್ನೇ ಸಾಕ್ಷಾತ್ ಕೃಷ್ಣದೇವರಾಯರನ್ನ ಮೀಟ್ ಮಾಡಿದವನು ಇದೇ ಡೊಮಿಂಗೋಸ್ ಪಿಯಾಸ್. ಡೊಮಿಂಗೋಸ್ ಪಿಯಾಸ್ ಖುದ್ದು ಕೃಷ್ಣದೇವರಾಯರನ್ನ ಭೇಟಿ ಮಾಡ್ದ. ಅವನು ಹೇಗಿತ್ತು ಅವಾಗ ಅಂತ ತಾನು ಭೇಟಿ ಮಾಡಿದ್ದನ್ನ, ಓಡಾಡಿದ್ದನ್ನ, ನೋಡಿದ್ದನ್ನ ಇಲ್ಲಿ ಬರೆದಿದ್ದಾನೆ. ಇದನ್ನು ಹೇಳ್ತೀನಿ ನಾನು ಇವತ್ತು, ಇದನ್ನು ಹೇಳ್ತೀನಿ. ಆಯ್ತಾ? ಇನ್ನೊಂದು, ನಮ್ಮೆಲ್ಲ ಹಿರಿಯರಾದಂಥ ಪ್ರೊಫೆಸರ್ ಲಕ್ಷ್ಮಣ್ ತೆಲಗಾವಿ ಅವರು ಚಿತ್ರದುರ್ಗದ ಇತಿಹಾಸದ ಅಥೆಂಟಿಸಿಟಿ ಅಂತ ಏನಾರಿದ್ರೆ ಲಕ್ಷ್ಮಣ್ ತೆಲಗಾವಿ. ನಮ್ಮ ಬಿ ರಾಜಶೇಖರಪ್ಪನವರು, ಲಕ್ಷ್ಮಣ್ ತೆಲಗಾವಿ ಅವರು ಇಬ್ಬರು ಚಿತ್ರದುರ್ಗದ ಇತಿಹಾಸದ ಆಧಾರ ಸ್ತಂಭಗಳು. ಅವರೊಂದು ಜೀರ್ಣ ವಿಜಯನಗರಾದರ್ಶಂ ಅಂತ ಪುಸ್ತಕ ಬರೆದಿದ್ದಾರೆ, ಕಂಪ್ಲೀಟ್ ಫುಲ್ ಆಫ್ ಡಾಕ್ಯುಮೆಂಟ್ಸ್. ಇದನ್ನು ನಿಮ್ಗೆ ಹೇಳ್ತೀನಿ. ಇದೊಂದು ಬಹಳ ಅದ್ಭುತವಾದಂಥದ್ದು ಇಂಗ್ಲಿಷ್ ಪುಸ್ತಕ, ವಿಜಯನಗರ್. ಇದು 1905ರಲ್ಲಿ ಪ್ರಕಟವಾದಂಥ ಪುಸ್ತಕ. ಇದು 1905 ಇವ್ರು ಬರೆದವರು ಸೂರ್ಯನಾರಾಯಣ್ ರಾವ್ ಅಂತ ಇದನ್ನು ಬರೆದವರು. ನಮ್ಮ ರಾಬರ್ಟ್ ಸೆವೆಲ್ ಏನ್ ಬರೆದಿದ್ದಾರೆ? ವಿಜಯನಗರ ಫರ್ಗಟನ್ ಕಿಂಗ್ಡಮ್ ಅಂತ 1900ರಲ್ಲಿ ಬರೆದಿದ್ದಾರೆ. ಅದಾಗ 5 ವರ್ಷ ಆದ್ಮೇಲೆ ನಮ್ಮ ಸೂರ್ಯನಾರಾಯಣ್ ರಾವ್ ಅವರು ದ ನೆವರ್ ಟು ಬಿ ಫರ್ಗಟನ್ ಕಿಂಗ್ಡಮ್, ದ ನೆವರ್ ಟು ಬಿ ಫರ್ಗಟನ್ ಎಂಪೈರ್, ಯಾವತ್ತೂ ಮರೆಯಲೇಬಾರದ ಸಾಮ್ರಾಜ್ಯ ನೋಡ್ರಿ ಇಲ್ಲಿ, ದ ನೆವರ್ ಟು ಬಿ ಫರ್ಗಟನ್ ಎಂಪೈರ್ ವಿಜಯನಗರ ಅಂತ ಬರೆದಿದ್ದಾರೆ. ಇದು 120 ವರ್ಷದ ಪುಸ್ತಕ ನೋಡ್ರಿ. ಅಂದ್ರೆ ನಿಮಗೆ ಓದ್ತಾ ಇದ್ರೆ ನಿಮಗೆ ಹಂಪಿಂದನೇ ಈಚೆ ಬರೋಕ್ಕಾಗಲ್ಲ ಇನ್ನೊಂದು ವರ್ಷ, ಅಷ್ಟು ಪುಸ್ತಕ ಇದೆ ನೋಡಿ ಇಲ್ಲಿ. ಇದಿಷ್ಟು ಇನ್ನೂ ಇದೆ, ಇನ್ನೂ ತರ್ತೀನಿ. ಇದೆಲ್ಲ ನಿಮಗೆ ಹೀಗೆಲ್ಲ ಇದೆಯಪ್ಪ ಅಂತ ನಿಮ್ಗೆ ಹೇಳೋದಕ್ಕೆ ನಾನು ತೋರಿಸ್ದೆ. ಚೆನ್ನಾಗಿತ್ತಲ್ವಾ? ಸೊ ಈಗ ನಿಮಗೆ ನಾನು ಶುಕ್ರವಾರ ಎಲ್ಲಿ ನಿಲ್ಸಿದ್ದೆ, ಆ ಯುದ್ಧ ಹೇಗಾಗುತ್ತೆ ಅಂತ ನಿಲ್ಸಿದ್ನಲ್ಲ, ಆ ಯುದ್ಧವನ್ನ ಹೇಳಿ ಆಮೇಲೆ ಮುಂದಕ್ಕೆ ಕೃಷ್ಣದೇವರಾಯರ ಮತ್ತಷ್ಟು ನಿಮ್ಗೆ ಇನ್ನೊಂದು ಹೇಳ್ಬಿಟ್ಟು ಕೃಷ್ಣದೇವರಾಯರನ್ನ ನಾನು ಮುಂದುವರಿಸ್ತೀನಿ. ಈ ಕೃಷ್ಣದೇವರಾಯರ ದಿನಚರಿಯಲ್ಲಿ ನಾನು ನಿಮ್ಗೊಂದು ರೀಲ್ಸ್ ಮಾಡಿ ಹಾಕಿದ್ದೆ. ಬಹುಶಃ ನೀವು ನನ್ನ ಇನ್ಸ್ಟಾಗ್ರಾಮ್ ರೀಲು ಅಥವಾ ಫೇಸ್ಬುಕ್ ರೀಲ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಕೃಷ್ಣದೇವರಾಯರಿಗೆ ಮೀನು ಬಹಳ ಪ್ರಿಯವಾದ ಖಾದ್ಯ, ಬಹಳ ಇಷ್ಟ ಮೀನು. ನಮಗೆ ತವಾ ಫ್ರೈ ಮಾಡ್ಬಿಟ್ಟ ಅಂದ್ರೆ ಭಾರಿ ಖುಷಿಯಿಂದ ತಿಂತಾ ಇದ್ರಂತೆ. ತಿಂದ್ರೆ ಅವ್ರಿಗೆ ಬೆಳಗ್ಗೆ ವಾಸನೆ ಬರ್ತಲ್ಲ, ಬಾಯಿ ವಾಸನೆ ಅಂದ್ಬಿಟ್ಟು ಅವರು ಒಂದು ಕೆಂದೆಳ್ನೀರನ್ನ ತಗೊಂಡು ಗದ್ದೆಯ ಕೆಸರಿನಲ್ಲಿ ರಾತ್ರಿ ಹೂತಿಟ್ಬಿಡ್ತಾ ಇದ್ರಂತೆ. ರಾತ್ರಿ ಎಲ್ಲ ಚೆನ್ನಾಗಿ ಮೀನು ಊಟ ಮಾಡಿ ಮಲಗದ ಮೇಲೆ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಆ ಕೆಸರಿನಿಂದ ಕೆಂದೆಳ್ನಿಂದ ತೆಗೆಸ್ಬಿಟ್ಟು ಖಾಲಿ ಹೊಟ್ಟೆ ಕುಡಿಬಿಟ್ರೆ ಬಾಯಿ ವಾಸನೆ ಎಲ್ಲ ಹೊರಟೋಗಿ ಫ್ರೆಶ್ ಫ್ರೆಶ್. ನೋಡಿ, ಕೃಷ್ಣದೇವರಾಯರು ಎಷ್ಟು ಕಸ್ಟಮೈಸ್ಡ್ ಆಗಿ ಬದುಕಿದ್ರು. ಸ್ವಲ್ಪನೇ ವರ್ಷ ಬದುಕಿದ್ದಾದ್ರೂ ಹೆಂಗ್ ಬದುಕಿದ್ರು ಹಿಂಗ್ ಬದುಕಬೇಕು ಅಂತ ತೋರಿಸ್ಕೊಟ್ಟರು ಕೃಷ್ಣದೇವರಾಯರು ಅಲ್ವೇನ್ರಿ? ಈಗ ಮುಂದಕ್ಕೆ ಹೋಗೋಣ. ನಾನು ಶುಕ್ರವಾರ ಏನು ನಿಲ್ಸಿದ್ದೆ ಅಲ್ಲಿಂದ ಮುಂದಕ್ಕೆ ಹೋಗೋಣ. ಈಗ ಅದಾದ್ಮೇಲೆ ನಾನು ನಿಮ್ಗೆ ಹೇಳ್ತೀನಿ. ನಾನು ಹೋದ ವಾರ ಎಲ್ಲಿಗೆ ನಿಲ್ಸಿದ್ದೆ? ಇವ್ರು ಪ್ಲಾನ್ ನಿಲ್ಸಿದ್ದೆ. ಏನಪ್ಪ, ಒರಿಸ್ಸಾದ ರಾಜ ಗಜಪತಿ ಕೃಷ್ಣದೇವರಾಯರನ್ನು ಇನ್ವೈಟ್ ಮಾಡಿದಾಗ ಕೃಷ್ಣದೇವರಾಯರು ತಮ್ಮ ಸೈನ್ಯ ಸಮೇತವಾಗಿ ಒರಿಸ್ಸಾಗೆ ಭೇಟಿ ಕೊಟ್ಟು ರಾಜನ ಆತಿಥ್ಯವನ್ನು ಸ್ವೀಕಾರ ಮಾಡ್ತಿರ್ತಕ್ಕಂಥ ಕಾಲದಲ್ಲಿ ಆದಿಲ್ ಶಾಹಿ, ಬರೀದ್ ಶಾಹಿ, ನಿಜಾಮ್ ಶಾಹಿ, ಅಹಮದ್ ನಗರ್ ಇವರೆಲ್ಲ ಸೇರ್ಕೊಂಡು ಮುತ್ತಿಗೆ ಹಾಕಿ ವಿಜಯನಗರ ಒಂದೇ ಸರಿ ಮುಗಿಸ್ಕೊಡ್ಬೇಕು ಅನ್ನೋದಿರುತ್ತೆ ಅಂತ. ಅದು ವಿಜಯನಗರದ ದೊರೆಗೆ ಗೊತ್ತಾಗೋಗುತ್ತೆ. ಯಾಕೆಂದ್ರೆ ಯಾವ ದೊರೆ ರೀ, ಕೃಷ್ಣದೇವರಾಯ ಅಂಥ ಒಂದು ಬಲಾಢ್ಯ ಗೂಢಚಾರ ಸೈನ್ಯವನ್ನು ಇಟ್ಟಿರ್ತಾರೆ. ಇಂಚಿಂಚು ಮಾಹಿತಿ ಅವರಿಗೆ ದಕ್ಷಿಣ ಭಾರತದ ಬರ್ತಾ ಇರುತ್ತೆ, ಇಂಚಿಂಚು ಮಾಹಿತಿ. ಇವ್ರಿಗೆ ಗೊತ್ತಾಗುತ್ತೆ ಇವ್ರ ಪ್ಲಾನ್ ಹಿಂಗಿದೆ ಅಂತ. ಏನ್ ಮಾಡ್ತಾರೆ? ಕಿಡಿಕಿಡಿಯಾದ ರಾಯನು ಸೇನಾನಿಯಾದ ರಾಮಲಿಂಗನನ್ನು ಕರೆಸಿ ಮುಂದಂಡಿನ ನಾಯಕನನ್ನು ಮಾಡಿ ಅರಿಗಳ ಮೇಲೆ ಅಟ್ಟಿದನು.
ರಾಮಲಿಂಗ ಅಂದವರನ್ನು ಕರೆಸಿ ಮುಂದಂಡಿನ ನಾಯಕ ಅಂದ್ರೆ ಸೇನಾಧಿಪತಿ, ಮುಂದಂಡು, ದಂಡಿನ ಮುಂದೆ, ಮುಂದಂಡು ನೋಡ್ರಿ ಒಳ್ಳೆ ಪದ, ಮುಂದಂಡಿನ ನಾಯಕನನ್ನಾಗಿ ಮಾಡಿ ಹರಿಗಳ ಮೇಲೆ ಹಟ್ಟಿದನು. ಹರಿಗಳು ಒಂದು ಶತ್ರುಗಳು. ರಾಮಲಿಂಗನು ಮಧುವಣಿಗನ ಉಲ್ಲಾಸದಿಂದ ಹೊರಟು. ನೋಡ್ರಿ ನೋಡ್ರಿ ಯುದ್ಧ ಅಂದ್ರೆ ಅವ್ರಿಗೆ ಎಷ್ಟು ಮನೋಲ್ಲಾಸ, ಎಷ್ಟು ಕಾಮಿಡಿ ಅಂದ್ರೆ ಎಷ್ಟು ಅವ್ರಿಗೆ ಆಟ, ಆಡುಂಬಲ ಅಂತೀವಲ್ಲ ನಾವು, ಮಕ್ಕಳಾಟ ಯುದ್ಧ ಅಂದ್ರೆ. ಮಧುವಣಿಗನ ಉಲ್ಲಾಸದಿಂದ ಹೊರಟು ಶತ್ರು ಶಿಬಿರದ ಮೇಲೆ ಅಪ್ಪಳಿಸಿದನು. ಶತ್ರು ಶಿಬಿರದ ಮೇಲೆ ಅಪ್ಪಳಿಸಿದನು. ಹಗೆಗಳನ್ನ ಹಣಿದು ಅವರನ್ನು ರಾಹುಟಿ ಹಗ್ಗಗಳನ್ನು ಕೊಯ್ದು ಹಾಕಿ ಪೂರ್ವ ಸಂಕೇತದಂತೆ ಗರ್ಜನೆಯನ್ನು ಮಾಡಿದನು. ಹಗೆಗಳನ್ನು ಹರಿದು ಅಂದ್ರೆ ಅವ್ರನ್ನೆಲ್ಲ ಕತ್ತರಿಸಿ ಅವರ ಡೇರೆನೆಲ್ಲ ಕಿತ್ತಾಕಿ ಅವ್ರನ್ನ ಒಂದು ಸಂಕೇತ ಮಾಡ್ತಾನೆ. ಮರುಕ್ಷಣದಲ್ಲಿ ಕೃಷ್ಣದೇವರಾಯರ ರಣಭೇರಿಯು ಧೀಮ್ಗುಡಲ ಆರಂಭಿಸಿತು. 5 ಲಕ್ಷ ಕಾಲಾಳುಗಳು. ಇವ್ರ ಮುಂದೆ ಯಾರು ಬದುಕಕ್ಕೆ ಸಾಧ್ಯ ಏನ್ರಿ? 5 ಲಕ್ಷ ಕಾಲಾಳುಗಳು, 60,000 ರಾವುತರು ಅಂದ್ರೆ ಕುದುರೆ, ಇದು ಅಶ್ವದ ಕರೆಕ್ಟು. 5 ಲಕ್ಷ ಕಾಲಾಳು, 60,000 ಕುದುರೆಗಳು, 3,000 ಆನೆಗಳು ಮೊದಲಾದ ಮಹಾಸೇನಾ ಪರಿವಾರದೊಂದಿಗೆ ಉನ್ನತವಾದ ಆನೆಯನ್ನೇರಿದ ರಾಯನು ತ್ವರೆಯಿಂದ ಬಂದು ಹರಿಗಳ ಮೇಲೆ ಎರಗಿದನು. ಅತ್ತ ಸೂಸಿ ಹರಿವ ಹೊಳೆಯು, ಇತ್ತ ರಾಯನ ಬೀಸಾದ ಹೊಡೆತವು. ಅಂದ್ರೆ ಒಂದ್ ಕಡೆ ತುಂಗಭದ್ರಾ ನದಿ ತುಂಬಿ ಹರಿತಾ ಇದೆ, ಬೋರ್ಗರಿತಾ ಇದೆ. ಇನ್ನೊಂದ್ ಕಡೆ ಕೃಷ್ಣದೇವರಾಯರು ಬೋರ್ಗರಿತಾ ಇದ್ದಾರೆ. ಮಧ್ಯದಲ್ಲಿ ಸಿಕ್ಕಾಕೊಂಡಂತ ಶತ್ರುವಿನ ಸ್ಥಿತಿ ಯಾವನಿಗೂ ಬೇಡ. ಇಮ್ಯಾಜಿನ್ 5 ಲಕ್ಷ ಕಾಲಾಳು, 5 ಲಕ್ಷ ಜನ ಒಂದೇ ಕಡೆ, 60,000 ಕುದುರೆ, 3,000 ಆನೆ, ಅದರ ಮೇಲೆ ಒಂದು ದೊಡ್ಡದಾದ ಆನೆಯನ್ನು, ಉನ್ನತವಾದ ಆನೆಯನ್ನೇರಿದ. ಅಂದ್ರೆ ನಾವು ದಸರಾ ಸೆಲೆಕ್ಟ್ ಮಾಡ್ತೀವಲ್ಲ, ಅಭಿಮನ್ಯು, ದ್ರೋಣ, ಅರ್ಜುನ, ಹಂಗೆ ಒಂದು ಉನ್ನತವಾದ ಆನೆಯನ್ನೇರಿದ ರಾಯನು ಹರಿಗಳ ಮೇಲೆ ಎರಗಿದನು. ಎರಗೋದು ಅಂದ್ರೆ ಹಿಂಗೆ, ನೀವೆಲ್ಲ ನೋಡಿದಿರಲ್ಲ, ಒಂದು ಬಲವಾದ ಹದ್ದು ಬಂದು ಪಚಕ್ಕನೆ ಒಂದು ಮೀನನ್ನು ಹಾಕೊಂಡು ಹೋಗುತ್ತಲ್ಲ, ಹಂಗೆ ರಾಯನು ಎರಗಿದನು. ಎರಗಿದ ತಕ್ಷಣ ಆ ಕಡೆ ಬೋರ್ಗರೆಯುವ ನದಿಯು, ಈ ಕಡೆ ಗರ್ಜಿಸುವ ರಾಯನ ಮಧ್ಯದಲ್ಲಿ ಸೈನ್ಯ ಸಿಕ್ಕಿ ಅಪ್ಪಚ್ಚಿ ಆಗಿ ಹೋಯಿತು. ಯಾಕಾದ್ರೂ ಬಂದ್ವಪ್ಪ ಇವ್ರ ಮೇಲೆ ಯುದ್ಧಕ್ಕೆ ಅಂತ. ಈ ಬೇಸಿಗೆಯ ಬಿಸಿಲಿಗಿಂತ ಮಿಗಿಲೆನಿಸಿದ ರಾಯನ ಪ್ರತಾಪದ ಬೇಗೆಯನ್ನು ಸಹಿಸಲಾರದ ವೈರಿ ದಂಡಾಳುಗಳು ಹೊಳೆಯಲ್ಲಿ ಹಾರತೊಡಗಿದರು. ಅಂದ್ರೆ ಇವ್ರು ಎಕ್ಸ್ಪ್ಲೇನ್ ಮಾಡೋದು, ಬೇಸಿಗೆಯ ಬಿಸಿಲಿಗಿಂತ ಬೆಂಕಿಯಾದ ರಾಯನ ಫೋರ್ಸ್, ಅದನ್ನು ತಡೆಯೋಕ್ಕೊಳಕ್ಕಾಗದೆ ಜನ ಎಲ್ಲ ನದಿಗೆ ಬಿದ್ಬಿಟ್ರಂತೆ. ಹರಿಸೈನ್ಯವೆಲ್ಲವೂ ಚೆದರಿ ಛಲ್ಲಾಪಿಲ್ಲಿಯಾಗಿ ದಿಕ್ಕೆಟ್ಟು ಓಡಿ ಹೋಯಿತು. ಈ ಪಲಾಯನದಲ್ಲಿ ಸತ್ತವರೆಷ್ಟೋ ಕೆಟ್ಟವರೆಷ್ಟೋ, ವಿರೋಧಿ ಬಲ ನಿರ್ಮೂಲನವಾಗಿ ಹೋಯಿತು. ಸುಲಿಗೆಯು ಹೇರಳವಾಗಿ ರಾಯರ ಕೈ ಸೇರಿತು. ಯುದ್ಧ ಸಮಾಪ್ತಿಯಾಗಲು ರಾಯರು ಓರ್ಲಗವನ್ನು ನೆರೆಸಿ ಶೌರ್ಯವನ್ನು ಮೆರೆದ ವೀರರನ್ನು ಅಭಿನಂದಿಸಿ ಉಚಿತವಾಗಿ ಸನ್ಮಾನಿಸಿದನು. ಚತುರರಾದ ರಾಯನು ಮಂತ್ರಿಗಳ ಆಲೋಚನೆಯನ್ನು ಕೇಳಿ ಕೃಷ್ಣೆಯ ಆಚೆಗೆ ಹಗೆಯನ್ನು ಹಿಂಬಾಲಿಸಲಿಲ್ಲ. ಮುಗಿಯುವ ತನಕ ತಡೆದು, ಮಳೆಗಾಲವು ಮುಗಿಯುವ ತನಕ ತಡೆದು ಮುಂದಿನ ಗಜಪತಿ ರಾಯನ ಮೇಲಿನ ದಂಡಯಾತ್ರೆಯ ಸಿದ್ಧತೆಯಲ್ಲಿ ಕಾಲ ಕಳೆದನು. ಇದ್ಯಾಕೆ ಒಂದೇ ಸರಿ ಓದ್ದೆ ಅಂದ್ರೆ, ನೋಡ್ರಿ, ಇವರೆಲ್ಲ ಅಟ್ಯಾಕ್ ಮಾಡಕ್ ಬಂದಿದ್ರಲ್ಲಪ್ಪ, ಅವ್ರನ್ನೆಲ್ಲ ಚೆಲ್ಲ ಚೆದ್ರು ಮಾಡಿ ದೊಡ್ಡ ಸೈನ್ಯ ತಗೊಂಡೋಗಿ ಹೊಸ್ಕಾಕ್ಬಿಟ್ರು. ಇವರೆಲ್ಲಿದ್ರು ಅಂತ ಅಡ್ರೆಸ್ಗೆ ಇಲ್ಲ ಈ ವೈರಿಗಳು. ಮಿಕ್ದವರು ನಟ್ಟಿಸ್ಕೊಂಡು ಹೋಗಿ ಕೃಷ್ಣೆಯನ್ನ ದಾಟ್ ಹೋಗ್ಬೋದಾಯ್ತು, ತುಂಗಭದ್ರೆಯನ್ನ ದಾಟ್ ಹೋಗ್ಬೋದಾಯ್ತು, ಹೋಗ್ಲಿಲ್ಲ. ಯಾಕೆ ಹೋಗ್ಲಿಲ್ಲ ಅಂತಂದ್ರೆ, ಅವ್ರನ್ನ ಬಿಡು, ಸ್ವಲ್ಪ ಬ್ರೀತಿಂಗ್ ಟೈಮ್, ಇಲ್ಲಿ ವಾಪಸ್ ಬಂದ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಬಿಗ್ಗರ್ ಗೇಮ್, ಒಂದು ದೊಡ್ಡ ಯುದ್ಧಕ್ಕೆ ತಯಾರಿ ಮಾಡ್ಕೊಳಕ್ ಶುರು ಮಾಡ್ಕೊಂಡು. ಅದು ವಿಷನರಿ ಅಂದ್ರೆ ಅದೇ. ನಾನು ಯಾವನೋ ಒಂದು ಉದ್ರೇಕದಲ್ಲಿರ್ತೀನಿ, ನಾನು ಒಂದು ನಶೆಯಲ್ಲಿರ್ತೀನಿ, ಎಲ್ಲಾರು ಕೊಚ್ಚಿ ರಕ್ತ ಕುಡಿರ್ಬೇಕು ಅನ್ನೋ ನಶೆಯಲ್ಲಿರ್ತೀನಿ. ಆದರೆ ವೇಟ್, ಕಂಟ್ರೋಲ್, ಇನ್ನು ದೊಡ್ಡ ಯುದ್ಧ ಮಾಡೋದಿದೆ, ಇನ್ನು ದೊಡ್ಡ ರಕ್ತ ಕುಡಿಯೋದಿದೆ, ಅದನ್ನು ಮಾಡೋಣ. ದಟ್ ಈಸ್ ಹೌ ಹಿ ಕಂಟ್ರೋಲ್ಸ್ ಹಿಮ್ಸೆಲ್ಫ್. ಕೃಷ್ಣದೇವರಾಯ ಅವ್ರು ತನ್ನನ್ನು ತಾನು ಹ್ಯಾಕ್ ಕಂಟ್ರೋಲ್ ಮಾಡಿಕೊಂಡು ಇನ್ನೊಂದ್ಸಲಿ ಅವ್ರ ಮೇಲೆ ದೊಡ್ಡದಾಗಿ ಎರಗೋದಕ್ಕೆ ಪ್ರಿಪರೇಷನ್ ಹೇಗಿತ್ತು, ಅದು ಇಂಪಾರ್ಟೆಂಟ್. ಅನುಕೂಲ ಸಮಯವು ಬಂದೊಡನೆ ರಾಯನು ಉದಯಗಿರಿ ಮೇಲೆ ದಂಡಯಾತ್ರೆ ಮಾಡಿದನು. ಕೋಟೆಯು ಬಹಳ ದುರ್ಬೇಗಿತವಾಗಿತ್ತು. ಅದಕ್ಕಾಗಿ ರಾಯನು ಬಹಳ ಹೋರಾಡಬೇಕಾಯಿತು. ಮುತ್ತಿಗೆಯು 1.5 ವರ್ಷದ ಒಳಗೆ ಬೆಳೆದು ಕೊನೆಗೆ ಕೋಟೆಯು ಸ್ವಾಧೀನವಾಯಿತು. ಗಜಪತಿಯ ಚಿಕ್ಕಪ್ಪನಾದ ತಿರುಮಲ ರಾಯನು ಸೆರೆ ಸಿಕ್ಕನು. ನೋಡ್ರಿ, ಟೈಮ್ ಬಂದಾಗ ವಿತ್ ಮೇಜರ್ ಫೋರ್ಸು ರಾಯರು ಉದಯಗಿರಿ ಅಂದ್ರೆ ಈ ಒರಿಸ್ಸಾದಲ್ಲಿದ್ದಂಥ ಒಂದು ಊರು, ಒರಿಸ್ಸಾ ಆಂಧ್ರ ಎರಡು ಸೇರಿದ್ದಂತ, ಆಂಧ್ರ ದಾಟಿ ಒರಿಸ್ಸಾ ಎಲ್ಲಾನು ಅವಾಗ ಗಜಪತಿಗೆ ಸೇರಿತ್ತು. ಉದಯಗಿರಿ ಅನ್ನೋದು ಇವಾಗ ಆಂಧ್ರದಲ್ಲಿದ್ದಂಥ ಊರು. ಅದನ್ನ ಅಟ್ಯಾಕ್ ಮಾಡ್ತಾರೆ. 1.5 ವರ್ಷ ಫೈಟಿಂಗ್, 1.5 ವರ್ಷ ಫೈಟ್ ಫಾರ್ ದ್ಯಾಟ್. ಅಂದ್ರೆ ಆ ಕೋಟೆ ಎಷ್ಟು ಬಲಿಷ್ಠವಾಗಿತ್ತು. ಕೃಷ್ಣದೇವರಾಯನಿಗೆ 1.5 ವರ್ಷ ತಗೋತು ಅನ್ಬೇಕಾದ್ರೆ ಫೈನಲಿ ನಮ್ದೇ
ಫೈನಲ್ ಸ್ಮೈಲ್ ಈಸ್ ಆನ್ ಅವರ್ ಫೇಸ್. ಲೈಕ್ ಕೃಷ್ಣದೇವರಾಯರ ಮುಖದಲ್ಲಿ ಕೊನೆಯ ವಿಜಯದ ನಗು. ಅವರು ಚಿಕ್ಕಪ್ಪ ತಿರುಮಲ ರಾಯ ಸಿಕ್ಕಿದ್ರು, ಸೆರೆ ಸಿಕ್ಕಿದ್ರು, ಕೃಷ್ಣದೇವರಾಯರ ತೃಪ್ತಿ ಆಗ್ಲಿಲ್ಲ. ಯಾಕೆಂದ್ರೆ ಅದು ಅವ್ರ ಊಟ ಅಲ್ಲ, ಅವ್ರ ಊಟ ಬೇರೆನೇ ಇತ್ತು. ಉದಯಗಿರಿಯ ವಿಜಯದಿಂದ ರಾಯನು ತೃಪ್ತನಾಗಲಿಲ್ಲ. ಇದು ಕ್ಷುದ್ರ ವಿಜಯವು, ಇದೇನಿದು ಕ್ಷುದ್ರ ವಿಜಯವು, ಇದು ಸಣ್ಣದ ಗುರು, ಇದು ಇಟ್ಸ್ ವೆರಿ ಸ್ಮಾಲ್. ಇದೆಲ್ಲ ನನಗೆ ಬೇಕಾಗಿರೋದು. ಮುಂದೆ 100 ಹರಿದಾರಿಗಳವರೆಗೆ ಹರಿರಾಜ್ಯದಲ್ಲಿ ದಿಗ್ವಿಜಯ ಮಾಡಬೇಕೆಂದು ನನ್ನ ಮಹತ್ವಾಕಾಂಕ್ಷೆಯಾಗಿದೆ. 100 ಹರಿದಾರಿಗಳು ಅಂದ್ರೆ ಹೆಚ್ಚು ಕಡಿಮೆ 1,500 ಕಿಲೋಮೀಟರ್. ಅದನ್ನೇ ನಾನು ಅವಾಗ ಹೇಳಿದ್ದು ನಿಮಗೆ. 1,500 ಕಿಲೋಮೀಟರ್ ವಿಜಯನಗರದಿಂದ ಇವರು ಶತ್ರುಗಳದ್ರೊಳಗೆ ಹೊರಟೋಗಿರ್ತಾರೆ. 1,500 ಕಿಲೋಮೀಟರ್ ಅಲ್ಲ, 1,500 ಮೈಲಿ ಅಲ್ಲಿವರೆಗೆ ಹೋಗ್ಬೇಕು. ಅದು ದಿಗ್ವಿಜಯ ಅಂದ್ರೆ. ಇದು ಹೋಗಿ ಒಂದೇ ಒಂದು ಊರ್ ಗೆದ್ಗಂಬರಕ್ಕೆ ನಾನೇ ಹಾಕ್ಬೇಕೆ ಅಂತ ಕೃಷ್ಣದೇವರಾಯರು 100 ಹರಿದಾರಿಗಳವರೆಗೆ ಹರಿರಾಜ್ಯದಲ್ಲಿ ದಿಗ್ವಿಜಯ ಮಾಡಬೇಕೆಂದು ನನ್ನ ಮಹತ್ವಾಕಾಂಕ್ಷೆಯಾಗಿದೆ ಎಂದು ರಾಯನು ಸಾಳುವ ತಿಮ್ಮಮಂತ್ರಿಗೆ ತಿಳಿಸಿದನು. ಹೆಚ್ಚಿನ ಅನ್ನ ಸಾಮಗ್ರಿಗಳನ್ನು ಸಂಗ್ರಹಿಸಲು ದಂಡಾಳುಗಳಿಗೆ ಪೂರ್ಣ ಸಂಬಳಗಳನ್ನು ಕೊಡಲು ಆಜ್ಞಾಪಿಸಿದ. ಇದು ಬಹಳ ಇಂಪಾರ್ಟೆಂಟ್. ಇದು ಇಂಪಾರ್ಟೆಂಟ್. ಒಂದು ಯುದ್ಧ ಮಾಡಬೇಕಾದ್ರೆ ಫಸ್ಟ್ ಸೈನಿಕರನ್ನು ತೃಪ್ತಿ ಮಾಡ್ಬೇಕು ನೀವು. ಈಗ ನಾವು ಒಂದು ಲಾಂಗ್ ಡ್ರೈವ್ ಹೋಗ್ಬೇಕಾದ್ರೆ ಏನ್ ಮಾಡ್ತೀವಿ? ಆಯಿಲ್ ಫುಲ್ ಹಾಕ್ಸ್ತೀವಿ, ಇಂಜಿನ್ ಆಯಿಲ್, ಗ್ರೀಸು, ಬ್ರೇಕ್ ಆಯಿಲ್ ಫುಲ್ ಹಾಕ್ಸ್ತೀವಿ, ಡೀಸೆಲ್ ಫುಲ್ ಮಾಡಿಸ್ತೀವಿ, ಏರ್ ಫುಲ್ ಹಾಕ್ಸ್ತೀವಿ, ಏರ್ ಚೆಕ್ ಎಲ್ಲ ಚೆಕ್ ಮಾಡಿಸ್ಕೋತೀವಿ, ಬ್ರೇಕ್ ಚೆಕ್ ಮಾಡಿಸ್ತೀವಿ, ಹಾರ್ನು ಲೈಟು ಎಲ್ಲ ಚೆಕ್ ಮಾಡಿಸಿ ಆಮೇಲೆ ಗಾಡೀಲಿ ಕೂತು 1,500 ಕಿಲೋಮೀಟರ್ ಹೋಯ್ತಾ ಇರ್ತೀವಿ. ಹಂಗೆ ಯುದ್ಧ ಮಾಡಬೇಕು ಅಂತಂದ್ರೆ ಸೈನಿಕರನ್ನು ಫಸ್ಟ್ ಚೆನ್ನಾಗಿ ಇಟ್ಕೋಬೇಕು, ಅವ್ರಿಗೆ ಸಂಬಳ ಅಪ್ ಟು ಡೇಟ್ ಮಾಡ್ಬೇಕು. ಯಾಕೆಂದ್ರೆ ಆಗಲ್ಲ ಅಪ್ ಟು ಡೇಟ್ ಬರೀ ವಿಜಯನಗರದವ್ರು ಮಾತ್ರ ಕೆಪಾಸಿಟಿ ಇದ್ದಿದ್ದು ಎಲ್ರಿಗೂ ಸಂಬಳ ಕೊಡಕ್ಕೆ, ಬೇರೆಯವ್ರಿಗೆ ಎಲ್ಲಿತ್ತು, ಇರಲಿಲ್ಲ. ಅರ್ಥ ಇದೆ? ಹೈದರಲ್ಲಿ ಮೈಸೂರಿನ ಸರ್ವಾಧಿಕಾರವನ್ನು ಕೈಗೆ ತೆಗೆದುಕೊಂಡಾಗ 1762ರಲ್ಲಿ 1762ನಲ್ಲಿ ಮೈಸೂರು ಸೈನಿಕರಿಗೆ 6 ತಿಂಗಳಾಗಿತ್ತು ಸಂಬಳ ಕೊಟ್ಟು. ಹೈದರಲ್ಲಿ ಮಾಡಿದ ಮೊದಲ ಕೆಲಸ ಅವ್ರಿಗೆ 6 ತಿಂಗಳು ಸಂಬಳ ಕೊಡಿ ಅವ್ರಿಗೆ ಮೊದಲು, ಆಮೇಲೆ ನಾನು ದಿನಿಗಳು ಗೆದ್ಕೊಂಬರ್ತೀನಿ ಅಂತ. ಆಮೇಲೆ ಹೋಗಿ ದಿನಿಗಳು ಗೆದ್ಕೊಂಬರ್ತಾರೆ. ಇದು ಆಮೇಲೆ ನಿಮ್ ಮುಂದಕ್ಕೆ, ಇದು ಹಿಂದೇನು ಹೇಳಿದ್ದೀನಿ, ಮುಂದಕ್ಕೆ ಮೈಸೂರು ಇತಿಹಾಸ ಬಂದಾಗ ಇವೆಲ್ಲ ನಾನು ನಿಮ್ಗೆ ಹೇಳ್ತೀನಿ. ಯಾಕೆ ಅಂದ್ರೆ ಅದೊಂದು ಸುಮ್ಮನೆ ನಿಮ್ಗೆ ಇದನ್ನು ಹೇಳಿದೆ ರೆಫರೆನ್ಸ್ಗಿರ್ಲಿ ಅಂತ. ಕೃಷ್ಣದೇವರಾಯರು ಫಸ್ಟ್ ಎಲ್ಲಾನು ಸಂಬಳ ತಗೊಳ್ಳಿ, ಫಸ್ಟ್ ಎಲ್ರಿಗೂ ಸಂಬಳ ಕೊಟ್ಟು ಕ್ಲಿಯರ್ ಮಾಡಿ. ಅನ್ನ ಸಾಮಗ್ರಿಗಳನ್ನು, ಹೆಚ್ಚಿನ ಅನ್ನ ಸಾಮಗ್ರಿಗಳನ್ನು ಅಂದ್ರೆ ಫುಡ್ ಗ್ರೈನ್ಸು, ನಾವು ಎಷ್ಟು ದಿನ ಹೋಯ್ತೀವೋ, ಮುಂದಕ್ಕೆ ಏನ್ ಮಾಡ್ತೀವೋ ನಮ್ಗೆ ಗೊತ್ತಿಲ್ಲ, ಎಲ್ಲೆಲ್ಲಿವರೆಗೂ ಮುಂದಕ್ಕೆ ಹೊರಟೈತೀವೋ ಗೊತ್ತಿಲ್ಲ ನಮ್ಗೆ. ಅಲ್ಲಿವರೆಗೂ ನಮ್ಗೆ ಊಟ ಬೇಕಲ್ಲ, ಅದೆಲ್ಲ ನೀವು ಕಲೆಕ್ಟ್ ಮಾಡ್ಕೋಬೇಕು ಇಲ್ಲಿಂದ. ಈಗಿನ ತರ ದಾರಿಲಿ ಸಿಕ್ಕಲ್ವಲ್ಲಪ್ಪ, ಶಿವಳ್ಳಿನೂ ಇನ್ನೊಂದು ಮತ್ತೊಂದು ಮದ್ದೂರು ಟಿಫಾನಿಸ್ ಏನು ಸಿಕ್ಕಲ್ಲ ಅಲ್ಲಿ. ನಾವೇ ತಿನ್ಕೊಂಡು ಹೋಗ್ಬೇಕಲ್ವಾ, ಎಲ್ಲ ನಾವೇ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು. ಸೊ ಅದೆಲ್ಲ ಫಸ್ಟ್ ರೆಡಿ ಆಗಬೇಕು. ಒಂದು ವಾರ್ ಪ್ರಿಪ್ರೇಷನ್ನೇ ಒಂದು ಪುಸ್ತಕ ರೀ, ಒಂದು ವಾರ್ ಪ್ರಿಪ್ರೇಷನ್ನೇ ಒಂದು ಪುಸ್ತಕ. ಈ ವಾರ್ ಪ್ರಿಪ್ರೇಷನ್ ಅಂತ ಬಂದಾಗ ನಿಮ್ಗೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಥಿಂಗ್ ಹೇಳ್ತೀನಿ. ನಮ್ಮ ಸೋಮಶೇಖರ್ ಸರ್ ಬರ್ದಿರೋಂಥದ್ದು ಈ ವಿಜಯನಗರ ಕಾಲದ ಸೈನ್ಯ ವ್ಯವಸ್ಥೆ ಮತ್ತು ಯುದ್ಧ ನೀತಿ ಹೇಗಿತ್ತು ಅಂತ. ಸೈನ್ಯ ವ್ಯವಸ್ಥೆ ಹೇಗಿತ್ತಪ್ಪ? ವಿಜಯನಗರದ ಕಾಲದ ಹೊತ್ತಿಗೆ ಹಿಂದಿನಿಂದ ಪಾರಂಪರಿಕವಾಗಿ ಬಂದ, ಅಂದ್ರೆ 1,500 ವರ್ಷದ ಕರ್ನಾಟಕದ ಇತಿಹಾಸದಲ್ಲಿ ವಿಜಯನಗರದ ಕಾಲ ಹೊತ್ತಿಗೆ ಹಿಂದಿನಿಂದ ಪಾರಂಪರಿಕವಾಗಿ ಬಂದ ಆಳಳು, ಕುದುರೆಯಳು, ದಂತಿಯಳು. ಆಳಳು ಅಂದ್ರೆ ನೋಡ್ರಿ, ಇಲ್ಲಿವರೆಗೆ ವಿಜಯನಗರ ಸ್ಟಾರ್ಟ್ ವರೆಗೆ ಹಿಂದೆ ಏನಿತ್ತಲ್ಲಪ್ಪ, 1300 ಇಯರ್ಸ್ ಆಫ್ ಹಿಸ್ಟ್ರಿ. ಆಳಳು ಅಂದ್ರೆ ಕಾಲಾಳು ಜೊತೆಗೆ ಯುದ್ಧ. ಕಾಲಾಳು ಜೊತೆಗೆ, ನಮ್ಮ ಹತ್ರ 40,000 ಸೈನ್ಯ, ನಿಮ್ಮ ಹತ್ರ 30,000 ಸೈನ್ಯ. ಕಾಲಾಳುಗಳು, ಕಾಲಾಳು ಜೊತೆಗೆ ಯುದ್ಧ. ಆಯ್ತಾ? ಕುದುರೆಯಳು, ಅಶ್ವದಳ ಜೊತೆಗಿದ್ದ. ಇವನು ಅಶ್ವದಳ ಕುದುರೆ ಮೇಲೆ ಕೂತಿದ್ದವನು ಕಾಲಾಳ ಮಧ್ಯೆ ನುಗ್ಗಂಗಿಲ್ಲ, ಇರ್ಲಿಲ್ಲ. ಯುದ್ಧ ಧರ್ಮ ಇರ್ಲಿಲ್ಲ ಆಗ. ಆಳಳು, ಕುದುರೆಯಳು, ಅಶ್ವದಳಕ್ಕೆ ಯುದ್ಧ ನಡೆಯೋದು. ದಂತಿಯಳು, ದಂತಿ ಅಂದ್ರೇನು? ದಂತಿಯಳು ಅಂದ್ರೆ ಆನೆ, ಗಜಪಡೆ ವರ್ಸಸ್ ಗಜಪಡೆ. ಆಳಳು, ಕುದುರೆಯಳು, ದಂತಿಯಳು ಯುದ್ಧ ನಡೀತಾ ಇತ್ತಾಗ. ಅರ್ಥ ಆಯ್ತಾ? ಅದು ಒಂದು ಕರೆಕ್ಟ್ ಯುದ್ಧ ನಡೀತಾ ಇತ್ತು, ನ್ಯಾಯೋಚಿತವಾದಂಥ ಯುದ್ಧ ನಡೀತಾ ಇತ್ತು. ವಿಜಯನಗರದಲ್ಲಿ ಹಾಗಾದ್ರೆ ಯುದ್ಧ ನಡೀತಿರ್ಲಿಲ್ವೇ? ವಿಜಯನಗರದಲ್ಲಿ ಮುಖಾಮುಖಿ ಧರ್ಮಯುದ್ಧ ಸಾಂಪ್ರದಾಯಿಕ ಹೋರಾಟ ಹಿಂದೆ ಸರಿದು ಇದಕ್ಕೆ ಬದಲಾಗಿ ಇಂದಿನ ಆಧುನಿಕ ಯುಗದ ಪರಿಣಾಮಕಾರಿ ಬೆಳವಣಿಗೆಯಾದ ಅಣ್ವಸ್ತ್ರಕ್ಕೆ ನಾಂದಿಯಾದ ಸಿಡಿಮದ್ದು ಮೊಟ್ಟ ಮೊದಲ ಬಾರಿಗೆ ಬಳಕೆಯಾಯಿತು. ಮೊಟ್ಟ ಮೊದಲ ಬಾರಿಗೆ ಸಿಡಿಮದ್ದಿನ ಬಳಕೆಯಾದದ್ದು ವಿಜಯನಗರದಲ್ಲಿ. ಗೊತ್ತಾಯ್ತಾ?
ಮದ್ದು, ಗುಂಡು, ಫಿರಂಗಿ ಎಲ್ಲ ಬಂತು. ಇದರಿಂದ ಅಂತರ್ಯುದ್ಧ, ನ್ಯಾಯಸಮ್ಮತವಲ್ಲದ ಹಾಗೂ ಧರ್ಮ ನೀತಿಗೆ ಹೊರತಾದ ಕೂಟಿ ಯುದ್ಧಗಳು ಜರುಗಿದವು. ಇದು ಮುಂದುವರೆದು ಇಂದು ಪರಮಾಣು ಜೈವಿಕ ಯುದ್ಧಗಳಿಗೆ ನಾಂದಿಯಾಗಿ ಇಡೀ ಮನುಕುಲಕ್ಕೆ ಸಂಚಕಾರವಾಗುತ್ತಿರುವುದು ದುರದೃಷ್ಟಕರ ಅಂತ ಬರೆದಿದ್ದಾರೆ ಅಲ್ವಾ. ಸೊ ಇದನ್ನ ನಾನು ಯಾಕೆ ತಗೊಂಡೆ ಅಂದ್ರೆ, ವಿಜಯನಗರದಲ್ಲಿ ಫಿರಂಗಿ ಇತ್ರಿ. ವಿಜಯನಗರ ಕಾಲದ ಫಿರಂಗಿ ಅಂತ ನಮಗೆ ಸಕ್ರಾಯಪಟ್ಟಣ ಅಂತ ಇಲ್ಲಂತೆ ಬೇಕಾದಷ್ಟು ಕಡೆ ತೋರಿಸಿದ್ದೀನಿ. ನೀವು ಗುಲ್ಬರ್ಗಕ್ಕೆ ಬಂದ್ರೆ ಬಹುಮನಿ ಫೋರ್ಟ್ಸ್ ಅಲ್ಲಿ ಮೇಲ್ಗಡೆನೂ ಫಿರಂಗಿಗಳು ಇಟ್ಟಿದ್ದಾರೆ. ಎಲ್ಲರ ಹತ್ರ ಫಿರಂಗಿ ಇತ್ತು. ಅವರು ಫಿರಂಗಿ, ಇವರು ಫಿರಂಗಿ. ಅದು ಬಮ್ ಅಂದ್ರೆ ಅದು ಯಾರ ಮೇಲೆ ಹೋಗಿ ಬೀಳುತ್ತೋ ಯಾವರಿಗೆ ಗೊತ್ತು. ಅವನ್ನೆಲ್ಲ ನಿಂತ್ಕೊಂಡು ಒಂದ್ಸಲಿ ಬೆಂಕಿ ಹಾಕಿ ಬಮ್ ಅನ್ಸಿದ್ರೆ ಇಲ್ಲೊಂದು 1000 ಜನ ಶಿವ. ಸೊ ನಿಮ್ಗೆ ಆಳಾಳೋಳು, ಕುದುರೆಯೋಳು, ದಂತಿಯೋಳು ಎಲ್ಲಿ? ಇಲ್ಲಿ ಫಿರಂಗಿ ಮಾತ್ರ ಹೊಯ್ಬೇಕು ಅಂತಿಲ್ವಲ್ಲ. ಇಲ್ಲಿ ಫಿರಂಗಿ ಇಲ್ಲಿ ಹಾಕ್ಬಿಟ್ಟು ಬೆಂಕಿ ಹಚ್ತಾ ಅಂದ್ರೆ ಬೂಮ್, ಅಲ್ಲಂತ 500 ಜನ ಮಠ. ಸೊ ಅದು ಹೊರಟೋಯ್ತು. ವಿಜಯನಗರ ಕಾಲದಲ್ಲಿ ಅದು ಹೋಯ್ತದು. ವಿಜಯನಗರ ಕಾಲದಲ್ಲಿ ಯಾರ ಹತ್ರ ಹೆಚ್ಚು ಶಸ್ತ್ರಾಸ್ತ್ರಗಳಿತ್ತು, ಯಾರ ಹತ್ರ ಹೆಚ್ಚು ಫಿರಂಗಿಗಳಿತ್ತು, ಅವರು ದಿಗ್ವಿಜಯ ಸಾಧಿಸ್ತಾ ಇದ್ರು. ಆಮೇಲೆ ಬರ್ತಾ ಕುದುರೆಗಳು, ಆನೆಗಳ ಮತ್ತೆ ಕಾಲಾಳುಗಳ ಇವ್ರುಗಳ ಸಂಖ್ಯೆ ಕಡಿಮೆ ಆಗ್ತಾ ಬಂತು. ಯಾಕೆ ಅಂತಂದ್ರೆ ಎಲ್ಲ ಫಿರಂಗಿಗಳು ಮತ್ತು ಬಂದೂಕುಗಳ ಬಳಕೆ ಹೆಚ್ಚಾಗ್ತಾ ಹೋಯ್ತು. ನೆಕ್ಸ್ಟ್ ಅರ್ಥ ಆಯ್ತಾ? ಮುಂದೆ ಮೈಸೂರು ಸೈನ್ಯ ಎಲ್ಲ ಬಂದಾಗ, ಹೈದರಿಲಿ ಆ ಕಾಲದಲ್ಲೆಲ್ಲ ಬಂದಾಗ, ಯಾರ್ಯಾರ ಕಾಲದಲ್ಲಿ ಯಾರ್ಯಾರು ಪಿಸ್ತೂಲ್ ಚಲಾಯಿಸ್ತಾರೆ ಅವ್ರು ಮಾತ್ರ ಇರಿ, ಮಿಗ್ದವರೆಲ್ಲ ರಿಟೈರ್ಡ್ ತಗೊಳ್ಳಿ ಅಂತ ಎಲ್ಲರಿಗೂ ರಿಟೈರ್ ಮಾಡಿಸ್ತಾರೆ. ಯಾಕೆಂದ್ರೆ ಅತ್ಯಾಧುನಿಕ. ಈಗ IT-BTನೇ ನೋಡ್ತಾ ಇದ್ರಲ್ಲ ನೀವು ಸ್ಕಿಲ್ ಅಪ್ಡೇಟ್ ಮಾಡ್ಕೊಳ್ತಾರೆ, ನಿಮ್ನ ಅವ್ರು ಕಳಿಸ್ತಾರೆ ಕಂಪ್ನಿಯಿಂದ. ಅಪ್ಡೇಟ್ ಆಗ್ತಾ ಇರ್ಬೇಕು ನೀವು. ಕಾಲಾಳು ಜೊತೆ ಯುದ್ಧ ಮಾಡೋ ಗೊತ್ತಿರ್ಬೇಕು, ಕುದುರೆ ಜೊತೆ ಯುದ್ಧ ಮಾಡೋ ಗೊತ್ತಿರ್ಬೇಕು, ಆನೆ ಜೊತೆ ಯುದ್ಧ ಮಾಡೋ ಗೊತ್ತಿರ್ಬೇಕು, ಫಿರಂಗಿ ಹಾರಿಸೋ ಗೊತ್ತಿರ್ಬೇಕು, ರೈಫಲ್ ಓಡಿಸೋನು ಗೊತ್ತಿರ್ಬೇಕು. ಅವನನ್ನು ತಗೊಳ್ಳೋರು. ಅರ್ಥ ಆಯ್ತಾ? ವಿಜಯನಗರದ ಅರಸರು ತಮ್ಮ ಆಡಳಿತಕ್ಕಿಂತ ಅತಿ ಹೆಚ್ಚು ಬರೀ ರಕ್ಷಣಾ ವ್ಯವಸ್ಥೆ ಮತ್ತು ಇದಕ್ಕೆ ಮಿಲಿಟರಿ ಸಾಮಗ್ರಿಗಳಿಗೆ ದುಡ್ಡನ್ನ ಖರ್ಚು ಮಾಡ್ತಾ ಇದ್ರು ಅಂತಾನೆ ಈ ಪುಸ್ತಕ ಬರೀತದೆ. ಅಂದ್ರೆ ಅಷ್ಟು ಬೇಕಿತ್ತು ರೀ. ಯಾಕೆಂದ್ರೆ ಅವೆಲ್ಲ ಇಂಪಾರ್ಟೆಂಟ್, ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್. ಆದ್ರೆ ಇದನ್ನ ನಮ್ಮ ಅಹಮದ್ ನಗರದ ಸುಲ್ತಾನರು ಇದನ್ನ ಡೆವಲಪ್ ಮಾಡಿದ್ದು ಫಿರಂಗಿನ ಇಲ್ಲೇನೆ ನಮ್ಮ ಅಹಮದ್ ನಗರದಲ್ಲಿ ಡೆವಲಪ್ ಮಾಡಿದ್ರು, ಮಹಾರಾಷ್ಟ್ರದಲ್ಲಿ. ಆದರೆ ಎಲ್ಲಾನು ಇಂಪೋರ್ಟ್ ಮಾಡ್ಕೋಬೇಕಾಯ್ತಲ್ಲ. ಡೆನ್ಮಾರ್ಕ್ ಇಂದ ಇಂಪೋರ್ಟ್ ಮಾಡ್ಕೊಳ್ಳೋರು, ಪೋರ್ಚುಗೀಸ್ ಇಂಪೋರ್ಟ್ ಮಾಡ್ಕೊಂಡು ತಾಂಬಂದ್ ಕೊಟ್ಟಿದ್ರು, ಇಂಗ್ಲೆಂಡ್ ಇಂದ ಬಂತು ಆಮೇಲೆ. ಆಯ್ತೆ? ಹಂಗಾಗಿ ದುಡ್ಡು ವಿಪರೀತ. ಮದ್ದುಗುಂಡಿನ ಕಾರ್ಖಾನೆ ಆಯ್ತು, ಮದ್ದು ತಯಾರಿಸೋರು ಬಂದ್ರು, ಅದಕ್ಕೆ ಸಪರೇಟ್ ಆಗಿ ಒಂದು ಖಜಾನೆ, ಅದಕ್ಕೊಂದು ಕಾರ್ಖಾನೆ, ಅದಕ್ಕೊಂದು ಉಗ್ರಾಣ, ಅದಕ್ಕೆ ಬಂಕರ್ಗಳು. ಯುದ್ಧದ ಖರ್ಚು ಜಾಸ್ತಿ ಆಗ್ತಾ ಹೋಯ್ತು. ಯಾವಾಗ ಇದೆಲ್ಲ ಜಾಸ್ತಿ ಆಗ್ತಾ ಹೋಗ್ತು, ಯುದ್ಧದ ಪರಿಕಲ್ಪನೆಯೇ ಬೇರೆ ಆಗೋಯ್ತು. ಇದು ಸ್ಟಾರ್ಟ್ ಆಗಿದ್ದು ವಿಜಯನಗರದ ಕಾಲದಿಂದ. ಅರ್ಥ ಆಯ್ತಾ? ಮುಂದೆ ಆಯಾಸವಿಲ್ಲದೆ ಕಂದಕೂರು ಅನ್ನೋರು ವಶವಾಯಿತು. ಬಳಿಕ ಕೊಂಡವೀಡಿನ ಬಾರಿಯು ಬಂದಿತು. ಇದು ಒರಿಸ್ಸಾ ರಾಜ್ಯದ ಗಂಡಿನ ಸ್ಥಳವಾದುದರಿಂದ ಗಜಪತಿಯು ಇದರ ಸಂರಕ್ಷಣೆಗೆ, ಅಂದ್ರೆ ಕೊಂಡವೀಡು ಬಾರಿ ಅಂತ ಒಂದು ಒರಿಸ್ಸಾದಲ್ಲಿ ಒಂದು ಊರು ಆ ಕಾಲಕ್ಕೆ. ವೆರಿ ವೈಟಲ್ ಟೌನ್, ವೆರಿ ಇಂಪಾರ್ಟೆಂಟ್ ಟೌನ್. ಅದು ಅಟ್ಯಾಕ್ ಮಾಡ್ಬಿಟ್ರೆ ಇಡೀ ಒರಿಸ್ಸಾ ಕೃಷ್ಣದೇವರಾಯರ ಕೈಗೆ ಬಂದ್ಬಿಡುತ್ತೆ ಅಂತ ಹೇಳಿ ಇದರ ಸಂರಕ್ಷಣೆಗೆ ಗಜಪತಿ ರಾಯನು 5 ಲಕ್ಷ ಕಾಲಾಳು ಅವನು ಇಟ್ಟಿದ್ದ ಕಂಡ್ರೆ ಸೈನ್ಯ. 5 ಲಕ್ಷ ಕಾಲಾಳು, 20,000 ಕುದುರೆ, 1,300 ಆನೆಗಳನ್ನ ಇಟ್ಟಿದ್ನಂತೆ. ನೋಡ್ರಿ, ಏನ್ರಿ ಬೆಲೆನೇ ಇಲ್ವಲ್ರಿ ಕುದುರೆಗೆ, ಆನೆಗೆ, ಜನಕ್ಕೆ ಬೆಲೆನೇ ಇಲ್ವಲ್ರಿ. 5 ಲಕ್ಷ ಆ ಕಡೆ, 5 ಲಕ್ಷ ಈ ಕಡೆ. ವ್ಯಾಪ್ತಿ, ಇಮ್ಯಾಜಿನ್ ದ ವಾರ್ ಫೀಲ್ಡ್, ದ ಸೈಜ್ ಆಫ್ ದ ವಾರ್ ಫೀಲ್ಡ್. ಹೆಂಗಿತ್ತು ಅನ್ನೋದಕ್ಕೆ ನಾನು ನಿಮ್ಗೆ ಈಗಲೇ ಹೇಳ್ಬಿಡ್ತೀನಿ, ಆಮೇಲೆ ಇನ್ನೊಂದ್ಸಲಿ ಹೇಳ್ತೀನಿ. ಸೈಜ್ ಆಫ್ ದ ವಾರ್ ಫೀಲ್ಡ್ ಹೆಂಗಿತ್ತಪ್ಪ ಅಂತಂದ್ರೆ, ತಗೊಂಡ್ರೆ ಇಲ್ಲಿ ಭಾರತದ ಸಮರ ಚರಿತ್ರೆ ಈ ಪುಸ್ತಕದಲ್ಲಿ ಏನ್ ಬರೀತಾರೆ, ನಮ್ಮ ರಕ್ಕಸಗಿ ತಂಗಡಿಗೆ ಯುದ್ಧ ಆಯ್ತಲ್ಲ, ಆ ಯುದ್ಧದ ವಾರ್ ಫೀಲ್ಡ್ ಎಷ್ಟಿತ್ತು, 2 ಸೈನ್ಯಗಳ ಗಾತ್ರ ಅದೆಷ್ಟು ದೊಡ್ಡದಾಗಿತ್ತು ಅಂದರೆ ಕಾದಾಟವು 6 ಮೈಲಿ ಅಗಲ ಮತ್ತು 4 ಮೈಲಿ ಯುದ್ಧದ ಪ್ರದೇಶದಲ್ಲಿ ನಡೆಯಿತು. 6 ಮೈಲಿ ಅಗಲ, 4 ಮೈಲಿ ಉದ್ದ. ದಟ್ಸ್ ಅ ವಾರ್ ಫೀಲ್ಡ್. ನೀವು ಇವತ್ತಿಗೂ ರಕ್ಕಸಗಿ ತಂಗಡಿಗೆ 2 ಊರುಗಳ ಮಧ್ಯೆ ಈ ಫೀಲ್ಡ್ ಇದೆ. ನಾನು ನಿಮಗೆ ತೋರಿಸಿದ್ದೀನಿ, ಇದನ್ನ ಹಿಂದೆ ಹೋಗಿ ನೋಡಿ. ಈ ಫೀಲ್ಡ್ ಇದೆ ಇವತ್ತಿಗೂ, ಬಟ್ಟಾನ ಬಯಲು, ಕಣ್ಣಿಗೆ ಕಾಣಲ್ಲ ನಿಮ್ಗೆ. 6, 4, 24, 24 ಸ್ಕ್ವೇರ್ ಮೈಲ್ಸ್ ಯು ಕೆನಾಟ್ ಸಿ ವಿತ್ ದ ಬ್ಲೈಂಡ್ ಐ. ನೇಕೆಡ್ ಡೈ ಅಲ್ಲಿ ನೀವು ನೋಡಕ್ ಆಗದೇ ಇಲ್ಲ, ಅಷ್ಟು ದೊಡ್ಡದು. ಯಾರು ಎಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ, ಇದಕ್ಕಾಗೇನೆ ಮಹಾಭಾರತದಲ್ಲಿ ಅಶ್ವತ್ಥಾಮೋ ಹತಕ್ಕುಂಜರಹ ಅಂತ ಕೃಷ್ಣ ಮೆತ್ತ ಹೇಳ್ಬಿಟ್ಟಾಗ ದ್ರೋಣ ಶಸ್ತ್ರ ಸನ್ಯಾಸ ತಗೊಳ್ಳೋದು. ಯಾಕೆಂದ್ರೆ ನಾವು ನೋಡಕ್ಕೆ ಆಗಲ್ಲ,
ಅವನು ಅಶ್ವತ್ಥಾಮ ತನ್ನ ಮಗ ಸತ್ತೋದ್ನೇನೋ ಅಂತ ಅವನು ಶಸ್ತ್ರ ಸನ್ಯಾಸ ತಗೋತಾನೆ. ಆದ್ರೆ ಅಲ್ಲಿ ಅಶ್ವತ್ಥಾಮ ಅನ್ನೋ ಒಂದು ಆನೆಯನ್ನು ಅರ್ಜುನ ಸಾಯಿಸಿರ್ತಾನೆ. ಇದನ್ನು ಉಪಯೋಗಿಸ್ಕೊಂಡಂತ ಶ್ರೀಕೃಷ್ಣ ಯುದ್ಧತಂತ್ರವನ್ನು ಉಪಯೋಗಿಸಿ ಅಶ್ವತ್ಥಾಮೋ ಹತಕುಂಜರಹ ಅಂತ ಜೋರಾಗಿ ಹೇಳ್ಬಿಡ್ತಾನೆ. ಅದನ್ನು ಕೇಳಿಸ್ಕೊಂಡಂತ ದ್ರೋಣ ಶಸ್ತ್ರ ಅಂದ್ರೆ ಅವ್ನು ನೋಡಕ್ಕೆ ಆಗಲ್ಲ ದ್ರೋಣ ಯಾರು ಸತ್ತಿತ್ತು, ತನ್ನ ಮಗನೋ ಆನೇನೋ ಅಂತ. ಯಾಕಂದ್ರೆ ಅವನೊಂದ್ ಕಡೆ ಯುದ್ಧ ಮಾಡ್ತಿರ್ತಾನೆ, ಇವರೊಂದ್ ಕಡೆ ಯುದ್ಧ ಮಾಡ್ತಿರ್ತಾರೆ. ವಾರ್ ಫೀಲ್ಡ್ ಅಂದ್ರೆ ಅಷ್ಟು ದೊಡ್ಡದು. 24 ಸ್ಕ್ವೇರ್ ಮೈಲ್ಸ್ ರಕ್ಕಸಕ್ಕೆ ತಂಗಡಿಗೆ ಯುದ್ಧ ಅಲ್ವಾ? ನಾಳೆ ಹೇಳ್ತೀನಿ.